ಜಯತೀರ್ಥ ಅವರು ವೇದಿಕೆ ಮೇಲೆ ಬರಬೇಕು, ನಿರ್ದೇಶಕ BV ಜಯತೀರ್ಥ. ಅದೇ ರೀತಿ ಲೇಖಕರಾದಂತಹ ಕಾದಂಬರಿಕಾರರಾದಂತಹ MR ದತ್ತಾತ್ರೇಯ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಇಬ್ಬರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಜಯತೀರ್ಥ ಅವರು ನಿಮಗೆಲ್ಲ ಪರಿಚಯ ಇದೆ. ಜಯತೀರ್ಥ ಅವ್ರದ್ದು ಒಲವೇ ಮಂದಾರದಿಂದ ಅವರ ಪ್ರಯಾಣ ಆರಂಭವಾಗಿ ಟೋನಿ, ಬ್ಯೂಟಿಫುಲ್ ಮನಸ್ಸುಗಳು, ನೀವು ಸ್ವಾಗತ ಮಾಡ್ತಾ ಇದ್ದೀರಾ? ಎಸ್, ನಾನು BM ಹನೀಫ್, ಪತ್ರಕರ್ತ. ದತ್ತಾತ್ರೇಯ ಅವರು ಕೂಡ ಕನ್ನಡ ಕಾದಂಬರಿ ಲೋಕದಲ್ಲಿ ಬಹಳ ಜನಪ್ರಿಯ ಮತ್ತು ಬಹಳ ಮೌಲ್ಯಯುತವಾದಂತಹ ಹೆಸರು. ಸಾಕಷ್ಟು ಕಾದಂಬರಿಗಳನ್ನು ಬರೆದಿದ್ದಾರೆ. ಅನುವಾದಕರಾಗಿ ಕೂಡ ಬಹಳ ಕೆಲಸ ಮಾಡಿದ್ದಾರೆ. ಅವರ ದ್ವೀಪವ ಬಯಸಿ ಅನ್ನುವಂತಹ ಮೊದಲ ಕಾದಂಬರಿ, ಅದೇ ರೀತಿ ತಾರಾಬಾಯಿಯ ಪತ್ರ, ಅದಂತೂ ಬಹಳ ಜನಪ್ರಿಯವಾದಂತಹ ಕಾದಂಬರಿ. ಆಮೇಲೆ ಇತ್ತೀಚೆಗೆ ಒಂದೊಂದು ತಲೆಗೂ ಒಂದೊಂದು ಬೆಲೆ ಅಂತ ಬಹಳ ಅದ್ಭುತವಾದಂತಹ ಕಾದಂಬರಿ. ಎಲ್ಲವೂ ಕೂಡ ಕಾದಂಬರಿಕಾರರಾಗಿ ಅವರಿಗೆ ಬಹಳ ದೊಡ್ಡ ಹೆಸರನ್ನು ಕನ್ನಡ ಸಾಹಿತ್ಯದಲ್ಲಿ ಕೊಟ್ಟಿದೆ. ಒಬ್ಬ ಸಾಹಿತಿ, ಒಬ್ಬ ನಿರ್ದೇಶಕ, ತಂತ್ರಜ್ಞ ನಮ್ಮ ಮುಂದೆ ಇದ್ದಾರೆ. ಈಗ ನಾನು ನಡುವೆ ಹೆಚ್ಚು ಮಾತನಾಡೋದಿಲ್ಲ ಅಥವಾ ನಾನು ಹೆಚ್ಚು ಒಗ್ಗರಣೆ ಹಾಕ್ಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ಸಮಯ ಭಾಳ ಕಡಿಮೆ ಇದೆ. ಇನ್ನೊಂದು ಸಿನಿಮಾ ನೋಡಬೇಕು ನಾವು. ಅದು ಉತ್ಸವ ನಮ್ಮ ಶೇಷಾದ್ರಿ ಅವ್ರದ್ದಾಗಿರೋದ್ರಿಂದ ನಾವು ಆ ದೃಷ್ಟಿನಲ್ಲಿ ಸಿನಿಮಾ ನೋಡೋದಕ್ಕೆ ಹೆಚ್ಚು ಹೊತ್ತು, ಚರ್ಚೆಗೆ ಸ್ವಲ್ಪ ಕಡಿಮೆ ಹೊತ್ತು ಅನ್ನೋ ರೀತಿಯಲ್ಲಿ ನಾವು ಈ ಚರ್ಚೆಯನ್ನು ಒಂದು 30 ನಿಮಿಷ ಅಥವಾ 40 ನಿಮಿಷ ಅಷ್ಟರಲ್ಲಿ ಮುಗಿಸ್ತೀವಿ. ನಾವು 1902ರಲ್ಲಿ ಜಾರ್ಜ್ ಮಿಲಿಸ್, ಕೂತ್ಕೋಬೋದಾ? ಜಾರ್ಜ್ ಮಿಲಿಸ್ ಅಂತ ಒಬ್ಬ ಫ್ರೆಂಚ್ ನಿರ್ದೇಶಕ, ಅವನು ರಮ್ಯ ಕಾದಂಬರಿಕಾರ ನಿರ್ದೇಶಕ. ಅವನು ಜೂಲ್ಸ್ ವರ್ನ್ ಅನ್ನುವಂತಹ ಒಬ್ಬ ಕಾದಂಬರಿಕಾರನ ಒಂದು ಚಿತ್ರವನ್ನು ಮೊದಲ ಬಾರಿಗೆ, ಅಂದರೆ ಕಾದಂಬರಿಯ ಇತಿಹಾಸ, ಕಾದಂಬರಿ ಸಿನಿಮಾ ಆಗಿದ್ದು ಹೇಗೆ ಅಂತ ಹೇಳುವಾಗ ನಾವು ಯಾವಾಗಲೂ ನೆನಪಿಸ್ಕೊಳ್ಳೋದು ಇದನ್ನು, ಎ ಟ್ರಿಪ್ ಟು ದಿ ಮೂನ್ ಅನ್ನುವಂತಹ ಒಂದು ಕಾದಂಬರಿಯನ್ನು ಸಿನಿಮಾ ಮಾಡಿದ್ದು. ಅಲ್ಲಿಂದ ಶುರುವಾದಂತಹ ಪ್ರಯಾಣ ಇವತ್ತಿನವರೆಗೆ ಜಗತ್ತಿನಾದ್ಯಂತ ಬೇರೆ ಬೇರೆ ಭಾಷೆಗಳಲ್ಲಿ, ಬೇರೆ ಬೇರೆ ಕಾಲ ದೇಶಗಳಲ್ಲಿ ಮುಂದುವರಿತಾ ಇದೆ. ಪ್ರತಿಯೊಂದು ಕಾದಂಬರಿಯೂ ಕೂಡ ಸಿನಿಮಾ ಆಗುವಾಗ ಪಡೆಯುವಂತಹ ರೂಪಾಂತರ ಇದೆಯಲ್ಲ, ಅದು ನಾವು ಇವತ್ತು ಬುಳ್ವಾರ್ ಅವರು ಇಲ್ಲಿದ್ದಾರೆ, ಶೇಷಾದ್ರಿ ಅವರು ಇಲ್ಲಿದ್ದಾರೆ. ಬುಳ್ವಾರ್ ಅವರ ಕಥೆಯನ್ನು ಓದಿದ್ದು ನಮಗಿನ್ನೂ ಹಚ್ಚ ಹಸುರಾಗಿದೆ. ದೊಡ್ಡ ಕಾದಂಬರಿ ಏನಲ್ಲ, ಅದು ಒಂದು ನೀಳ್ಗತೆ. ತೆರೆಯ ಮೇಲೆ ಬರುವಾಗ ಯಾವ ರೀತಿ ಅದು ರೂಪಾಂತರ ಆಯಿತು ಅನ್ನೋದನ್ನು ನಾವು ನೋಡಿದ್ದೀವಿ. ಅಂತಹ ವಿಷಯಗಳಿಗೆ ಸಂಬಂಧಿಸಿ ನಾವು ಇವತ್ತು ಮಾತಾಡೋಣ. ಜಯತೀರ್ಥ ಅವರೇ, ಮೊದಲನೇದಾಗಿ ಈ ಸಾಹಿತ್ಯ ಕೃತಿ ಇದೆಯಲ್ಲ, ಇದು ತೆರೆಗೆ ರೂಪಾಂತರ ಆಗುತ್ತಲ್ಲ, ಆ ರೂಪಾಂತರ ಆಗೋದಕ್ಕಿಂತ ಮುಂಚೆ ನೀವು ಆ ಕಥೆಯನ್ನು ಓದಿರ್ತೀರಿ. ನೀವು ಹಾಗೆ ಓದುವಾಗ ನಿಮಗೆ ಇದು ತೆರೆಯಲ್ಲಿ ಹೀಗೆಯೇ ರೂಪಾಂತರ ಆಗಬೇಕು ಅಥವಾ ಆಗುತ್ತೆ ಅನ್ನುವಂಥದ್ದೇನಾದರೂ ಅನಿಸಿಕೆ ಅಥವಾ ಉಂಟಾಗುತ್ತಾ? ಅದು ಹೌದು ಸರ್. ಓದುವಾಗಲೇ ಮೊದಲು ಒಂದು ಕಥೆಯನ್ನು ಓದುಗನಾಗಿಯೇ ಅದನ್ನು ಅನುಭೂತಿ ಪಟ್ಕೋಬೇಕು ಅಂತ ಅನ್ಸುತ್ತೆ ಆ ಕಥೆಯನ್ನು. ಆನಂತರ ನಾನು ಇದನ್ನು ಚಿತ್ರ ಮಾಡ್ತೀನಿ ಅಂತ ಅಂದಾಗ ಅದನ್ನು ಬೇರೆ ದೃಷ್ಟಿಕೋನದಲ್ಲಿ ಓದಬೇಕಾಗ್ತದೇನೋ, ಅದನ್ನು ಓದಿದ್ರೆ ಅದು ಬೇರೆ ರೀತಿಯ ಅನುಭೂತಿ ಆಗುತ್ತೆ ಅಂತ ನನ್ನ ಅನಿಸಿಕೆ ಸರ್. ಯಾಕೆ ಅಂತಂದರೆ ಒಬ್ಬ ಓದುಗನಾಗಿ ಮಾತ್ರ ಅದನ್ನು ನಾನು ನೋಡಿದಾಗ ಅದು ನನಗೆ ಕೊಡೋ ಅನುಭೂತಿ ಬೇರೆ. ಇದನ್ನು ನಾನು ತೆರೆ ಮೇಲೆ ತಂದರೆ ಹೇಗೆ ಅಂತ ನಾನು ನೋಡೋಕೆ ಹೋದಾಗ ಅದರ ಅಷ್ಟೂ ದೃಶ್ಯಗಳಾಗಲಿ, ಅದರ ಅಷ್ಟೂ ಸನ್ನಿವೇಶಗಳು, ಪಾತ್ರಗಳು ನನಗೆ ಉಪಯೋಗಕ್ಕೆ ಬರದೇ ಇರಬಹುದೇನೋ, ಹಾಗಾಗತ್ತೆ. ಹಾಗಾಗಿ ಅದು ಒಂದು ಸಿನಿಮಾವಾದಾಗ ಸಿನಿಮಾ ಕೊಡುವ ಅನುಭೂತಿಯೇ ಬೇರೆ. ಬಹುಶಃ ಬಳುವಾರರ ಈ ಕೃತಿಯ 24 ಪುಟದ ಈ ಕಥೆಯನ್ನು ಓದಿದ್ರೆ ನನಗೆ ದಕ್ಕೋ ಅನುಭೂತಿ ಬೇರೆ ಅನಿಸುತ್ತೆ. ಮುನ್ನುಡಿ ಚಿತ್ರವನ್ನು ನೋಡಿದಾಗ ಅದು ಇವರದ್ದೇ ಕಥೆ ಅನಿಸುತ್ತೆ, ಇವರದ್ದೇ ಒಂದು ಅಭಿವ್ಯಕ್ತಿ ಅಂತಾನೆ ಅನಿಸುತ್ತೆ. ಖಂಡಿತ ತುಂಬ ವ್ಯತ್ಯಾಸ ಇರ್ತದೆ. ಆಶಯ ಮಾತ್ರ ಬಹಳ ಚೆನ್ನಾಗಿ ದಾಟಿಸ್ಬೇಕಾಗತ್ತೆ. ಅದೊಂದು ಬದ್ಧತೆ ನಿರ್ದೇಶಕನ ಅದನ್ನು ಇಟ್ಕೊಳ್ಳೇಬೇಕಾಗ್ತದೆ. ಆ ಕಥೆಯ ಯಾವ ಆಶಯವನ್ನು ಹೊತ್ಕೊಂಡಿದೆ ಆ ಕಥೆ, ಅದು ಅದರ ಆಶಯವನ್ನು ನಿರ್ದೇಶಕ ಬಹಳ ಪ್ರಾಮಾಣಿಕವಾಗಿ ತರೋ ಪ್ರಯತ್ನ ಅಂತೂ ಮಾಡೇ ಮಾಡ್ತಾನೆ. ಆ ನಿಷ್ಠೆ ಇರಲೇಬೇಕಾಗತ್ತೆ ನಿರ್ದೇಶಕನಿಗೆ. ಆದರೆ ನಮ್ಮ ಮಾಧ್ಯಮ ಇದಾವಲ್ಲ, ಅದರ ಸಮಸ್ಯೆಗಳು ಬೇರೆ, ಅದರ ಇತಿಮಿತಿಗಳು ಬೇರೆ. ಅದೇ ಹೇಳಿದ್ವಲ್ಲ, ಈಗ
ಒಬ್ರು ಬರಹಗಾರ ಅದನ್ನ ಬರೀತಿರೋ ಬರೆಯೋದಕ್ಕೆ ಒಂದು ಪೆನ್ನು ಒಂದು ಕಾಗದ ಸಾಕು, ಕಾಗದ ಮೂರುವರೆವರೆಗೆ ಅಷ್ಟು ಸಾಕು. ನನಗೆ ಅದನ್ನ ನಾವು ತೆರೆ ಮೇಲೆ ತರಬೇಕಾದಾಗ ಕ್ಯಾಮ್ರಾ ಬೇಕು, ನಟರು ಬೇಕು, ಲೊಕೇಶನ್ಸ್ ಬೇಕಾಗತ್ತೆ, ಸಾಕಷ್ಟು ಜನರ ಮೇಲೆ ಡಿಪೆಂಡ್ ಆಗ್ತೀವಿ. ಅದನ್ನೆಲ್ಲ ಡಿಪೆಂಡ್ ಆಗಿಯೂ ಕೂಡ ಆ ಥರದೊಂದು ಅನುಭೂತಿಯನ್ನು ನಾವು ದಾಟಿಸ್ಬೇಕಾದಾಗ ಸಾಕಷ್ಟು ಬದಲಾವಣೆ ಆಗತ್ತೆ ಅಂತ ನನ್ನ ಅನಿಸಿಕೆ ಒಬ್ಬ ನಿರ್ದೇಶಕನಾಗಿ. ದತ್ತಾತ್ರೇಯ ಅವರೇ, ಇದು ಸಿನಿಮಾ ಆಗುವಾಗ ಕಾದಂಬರಿಯನ್ನು ಅಥವಾ ಕಥೆಯನ್ನು ದಾಟಿ ಹೋಗುವ ಒಂದು ಪ್ರಕ್ರಿಯೆ ಇದೆಯಲ್ಲ, ಒಬ್ಬ ಕಥೆಗಾರರಾಗಿ ಕಾದಂಬರಿಗಾರರಾಗಿ ನಿಮಗೇನು ಅನಿಸುತ್ತೆ? ದಾಟಿ ಹೋಗಬೇಕು ಅಂತ ಅನಿಸುತ್ತೆ, ಅಥವಾ ನಾವು ಕಾದಂಬರಿಕಾರರಾಗಿ ನಾವು ಅಂದ್ಕೊಂಡಿರೋದೇ ಬೇರೆ, ಇಲ್ಲಿ ತೆರೆಗೆ ಬಂದಿರೋದೇ ಬೇರೆ ಅನ್ನುವಂಥದ್ದು ಒಂದು ಅನಿಸಿಕೆ ಬರುವ ಸಾಧ್ಯತೆ ಹೆಚ್ಚಿರುತ್ತಾ? ಅಂದರೆ ನಾನೊಂದು ಊಹೆಯಿಂದ ಕೇಳ್ತಾ ಇದ್ದೆ, ನಿಮ್ಮ ಯಾವುದೇ ಕಥೆಗಳು ಸಿನಿಮಾ ಆಗಿದ್ದು ಅಂತೇಳಿ ಆಗಿಲ್ಲ. ಹಾಗಾಗಿ ಇದೆ, ಬೇಕಾದಷ್ಟು ಕನ್ನಡದಲ್ಲಿ ಭಾಳ ಹಿಂದಿನ ಪ್ರಸಂಗ ಕೆರೆ ಹಾವು ನಾಗರ ಹಾವು ನಮಗೆಲ್ಲರಿಗೂ ನೆನಪಿದೆ, ತರಾಸು ಅವರ ಕಾದಂಬರಿದ್ದು. ಅದೇ ರೀತಿ ಆ ನಂತರ ಬಂದಂತಹ ಬೇಕಾದಷ್ಟು ಸಿನಿಮಾಗಳಲ್ಲೂ ಕೂಡ ನಾವು ಈ ಥರದ ಕೆಲವು ವಿಷಯವನ್ನು ನಾವು ನೋಡಿದ್ದೀವಿ. ನನಗೆ ಒಂದು ಉದಾಹರಣೆ ನೆನಪಾಗ್ತಾ ಇದೆ. ಇದು ಅಂದರೆ ನಾವು ಚರ್ಚೆಗಾಗಿ ಹೇಳ್ತಾ ಇದ್ದೀವಿ, ಇದೇನು ಒಳಿತು ಕೆಡುಕು ಅಥವಾ ಸರಿ ತಪ್ಪು ಅನ್ನುವಂಥ ಪ್ರಶ್ನೆ ಅಲ್ಲ. ಅದು ಮತದಾನ ಸಿನಿಮಾದ ಪ್ರದರ್ಶನ ನಡೀತಾ ಇದ್ದಾಗ, ಪ್ರೀಮಿಯರ್ ಶೋ ನಡೀತಾ ಇದ್ದಾಗ ಕಾವೇರಿ ಥಿಯೇಟರ್ನಲ್ಲಿ ನಡೀತದು. ಭೈರಪ್ಪ ಅವರು ಬಂದಿದ್ದರು, ಸೀತಾರಾಮ್ ಅವರು ಬಂದಿದ್ದರು. ನಾನು ಪತ್ರಕರ್ತ ಆಗಿರೋದು ಒಂದು ಕುತೂಹಲ ಇತ್ತು ನನಗೆ, ಕಾದಂಬರಿಕಾರರು ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಅದು ಅವರ ಕರೆಕ್ಟಾಗಿ ಅವರ ಭಾವಗಳು ಏನಿರ್ತವೆ, ಅವರ ಅನಿಸಿಕೆ ಏನಿರ್ತದೆ ಮುಖದಲ್ಲಿ ನೋಡಬೇಕು ಅಂತ ಹೇಳ್ಬಿಟ್ಟು ನಾನು ಕರೆಕ್ಟಾಗಿ ಅವರ ಹಿಂದ್ಗಡೆ ಕೂತಿದ್ದೆ. ಸಿನಿಮಾ ಮುಗೀತು, ಎಲ್ಲ ಬೆಳಕಾಯಿತು, ಭೈರಪ್ಪ ಅವರು ಕೂತ್ಕೊಂಡೇ ಇದ್ರು, ಉಳಿದವರೆಲ್ಲ ಎದ್ದು ನಿಂತ್ಕೊಂಡ್ರು. ಆಮೇಲೆ ಭೈರಪ್ಪ ಅವರು ನಿಧಾನಕ್ಕೆ ಎದ್ದು ನಿಂತ್ಕೊಂಡ್ರು. ಆಮೇಲೆ ಸೀತಾರಾಮ್ ಅವರು ಕೈ ಕುಲುಕಿ ಅವರು ಭೈರಪ್ಪ ಅವರು ಕಂಗ್ರ್ಯಾಚುಲೇಟ್ ಮಾಡಿದರು. ಆಮೇಲೆ ಇವ್ರು ಕೇಳಿದರು ಹೇಗಿದೆ ಅಂತ ಹೇಳ್ಬಿಟ್ಟು. ಆದರೆ ಆ ನಡುವೆ ಏನಾಯಿತು ಅಂತ ಹೇಳಿದ್ರೆ, ನಾನು ಬಾಗಿ ಅವರನ್ನೇ ನೋಡ್ತಾ ಇದ್ದೆ, ಭೈರಪ್ಪ ಅವರನ್ನು. ಭೈರಪ್ಪ ಅವರು ಎದ್ದು ನಿಲ್ಲುವಾಗ ಸಿನಿಮಾನೇ, ಕತೆನೇ ಅಂತ ಅದು ನನ್ನ ದುರದೃಷ್ಟಕ್ಕೆ ನನಗೊಬ್ಬನಿಗೆ ಮಾತ್ರ ಕೇಳಿದ್ದು. ತಕ್ಷಣ ನಾವು 5 ನಿಮಿಷದ ನಂತರ ಪತ್ರಕರ್ತರೆಲ್ಲ ಸೇರಿದಾಗ ಕೇಳಿದ್ವಿ ಅವರಿಗೆ, ಭೈರಪ್ಪ ಅವರಿಗೆ, ಹೇಗಿತ್ತು ಸರ್ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಅಂತ ಹೇಳಿದರು ಅವರು. ಅಂದರೆ ಎಲ್ಲೋ ಒಂದು ಕಡೆ ಅದು ಕಾಸರವಳ್ಳಿ ಅವರು ನಗ್ತಾ ಇದ್ದಾರೆ, ಯಾಕಂತ ಹೇಳಿದ್ರೆ ಅವರು ಸಾಕಷ್ಟು ಕಾದಂಬರಿಗಳನ್ನೆಲ್ಲ ಅವರು ಮಾಡಿದ್ದಾರೆ. ಅವರು ಇದು ಈ ಥರದ್ದು ಇರ್ತದೆ. ಅಂದರೆ ನೀವು ಬರೇ ಕಾದಂಬರಿ ಕತೆ ಅನ್ನೋದು ನಿಮ್ಮ ತಲೆಯಲ್ಲಿದ್ದಾಗ ಆ ಪಾತ್ರಗಳು ನಿಮ್ಮ ಒಳ ಹೋಗುವ ಮತ್ತು ಹೊರ ಹೋಗುವ ಆ ಸಂದರ್ಭಗಳಿದೆಯಲ್ಲ, ಅದು ನಿಮಗೆ ಹಾಗೇ ಬರುತ್ತೆ ಅಂತ ಹೇಳಿ ಅನಿಸುತ್ತಾ? ನಿಮ್ಮ ಕತೆ ಯಾವುದಾದ್ರು? ಇಲ್ಲ, ಭೈರಪ್ಪನವ್ರು ಹೇಳಿದ ಉದಾಹರಣೆಗೆ ಧಾರಾವಾಹಿ ಪತ್ರಗಳನ್ನೇ ತಗೊಳ್ಳಿ, ನಿಮ್ಮ ಕಾದಂಬರಿ ಸಿನಿಮಾ ಮಾಡ್ಬೋದು ಅದನ್ನು? ಅಲ್ಲ, ಮಾಡ್ಬೋದು. ಈಗ ಯಾವ ಬರಹಗಾರನು ಅವನ ಕಥೆಯನ್ನು ಬರಿಬೇಕಾದ್ರೆ ಅಥವಾ ಕಾದಂಬರಿ ಬರಿಬೇಕಾದ್ರೆ ಇದು ಸಿನಿಮಾ ಆಗುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ಬರೆಯೋದಿಲ್ಲ. ಏಕೆಂದರೆ ಹಾಗೆ ಬರಿತಿದ್ದ ಹಾಗೆ ನಮ್ಮ ಸಾಹಿತ್ಯದ ಕೆಲವು ಮೂಲ ಧಾತುಗಳನ್ನು ನಾವು ತರೋದಕ್ಕಾಗೋದಿಲ್ಲ. ಉದಾಹರಣೆಗೆ ಈಗ ಈ ಎಲ್ಲ ಕಲಾ ಪ್ರಭೇದಗಳಿಗೂ ಒಂದು ರೀತಿಯ ದಯಾದಿ ಸಂಬಂಧ ಇದೆ. ಅಂದರೆ ಸಾಹಿತ್ಯ, ಸಂಗೀತ ಮತ್ತು ಚಿತ್ರ. ಈ ಸಾಹಿತ್ಯ ಇಲ್ಲದೆ ಸಂಗೀತ ಅನ್ನೋ ಪ್ರಭೇದ ಇರೋದಿಲ್ಲ, ಎರಡಕ್ಕೂ ದೊಡ್ಡ ಸಂಬಂಧ ಇದೆ. ಅದೇ ಥರ ಚಿತ್ರಕಲೆಗೂ ಮತ್ತು ಅಂದರೆ ಸಿನಿಮಾಕ್ಕೂ ಮತ್ತು ಸಾಹಿತ್ಯಕ್ಕೂ ಬಹಳ ಅವಿನಾಭಾವ ಸಂಬಂಧ ಇದೆ. ಅಷ್ಟರ ಮಧ್ಯೆ ಕೂಡ ದೊಡ್ಡ ಒಂದು ವ್ಯತ್ಯಾಸ ಕೂಡ ಇದೆ. ಅಂದರೆ ನಾವು ಎಲ್ಲ ಕಲಾ ಪ್ರಭೇದಗಳು ಕೂಡ ಅವು ಮೂಲಭೂತವಾಗಿ ಏನನ್ನು ಗ್ರಹಿಸುತ್ತವೆ ಅಂದರೆ ನಮ್ಮ ಇಂದ್ರಿಯಗಳಿಂದ ನಮಗೇನು ಸಿಗುತ್ತೋ ಅದು ಪ್ಲಸ್ ನಮ್ಮ ಕಲ್ಪನೆ, ಇದಿಷ್ಟನ್ನು ಸೇರಿ ಒಂದು ಉತ್ಪನ್ನವನ್ನು ಕೊಡುತ್ತೆ. ಅದರಲ್ಲಿ ಕೊನೆಗೆ ಅದರದ್ದು ಉತ್ಪನ್ನ ಏನು? ಒಂದು ಅರ್ಥ ಮತ್ತು ಒಂದು ಭಾವ. ಅರ್ಥ ಮತ್ತು ಭಾವ ಯಾವತ್ತೂ ಸಾಹಿತ್ಯಕ್ಕೆ ಮೂಲಧಾತು ಅಲ್ಲ. ಅಂದರೆ ನಾವು ಕ್ರಿಯೇಟ್ ಮಾಡಬೇಕಾದ್ರೆ ಬರೋದಿಲ್ಲ, ಅದು ಓದೋವನ ಮನಸ್ಸಿನಲ್ಲಿ ಬರುವಂಥದ್ದು. ಸಿನಿಮಾ ಕೂಡ ಅದೇ. ಆದರೆ ಸಾಹಿತ್ಯಕ್ಕೆ ಇರೋ ಲಿಟರರಿ ಡಿವೈಸ್ ಅಂದರೆ ಅಕ್ಷರ ಮಾತ್ರ. ನಾವು ಎಷ್ಟನ್ನು ಕೂಡ ನಾವು ಅಕ್ಷರದಲ್ಲಿ ದಾಟಿಸ್ಬೇಕು. ಅದೇ ಸಿನಿಮಾದಲ್ಲಿ ನಿಮಗೆ 2 ಇಂದ್ರಿಯಗಳ ಅವಕಾಶ ಇದೆ. ನೀವು ದೃಶ್ಯ ಇದೆ, ಶಬ್ದ ಇದೆ. ಅದು ಬಿಟ್ಟು ನೀವು ಮೂರನೇದು ನೀವು ಸ್ಪರ್ಶನ ಇವೆರಡಲ್ಲೇ ನೀವು ತೋರಿಸ್ಬೇಕು. ಇದರಲ್ಲಿ ಮೋಸ್ಟ್ ಡಿಸ್ಅಡ್ವಾಂಟೇಜಸ್ ಅಂದರೆ ಸಾಹಿತ್ಯಕ್ಕೇನೆ. ಅಂದರೆ ಸಾಹಿತ್ಯಕ್ಕೆ ಯಾವ ಇಂದ್ರಿಯಗಳ ಸಂಬಂಧವೇ ಇಲ್ಲ. ಅದಷ್ಟನ್ನು ಅಕ್ಷರದಲ್ಲಿ ದಾಟಿಸ್ಬೇಕು. ಇದ್ದಾಗ ಇದು ನಾವು ಫಿಸಿಕ್ಸಲ್ಲಿ ಓದ್ತಾ ಇದ್ವಲ್ಲ,
ಎನರ್ಜಿ ಫಾರ್ಮ್ನ ಕೈನೆಟಿಕ್ ಎನರ್ಜಿಯಿಂದ ಹರಿಯು ದುಮ್ಕು ನೀರಿಂದ ಎಲೆಕ್ಟ್ರಿಕ್ ಕರೆಂಟ್ ಬದಲಾಯಿಸಿದಾಗ ಹಾಗೆ ಇದು ಎನರ್ಜಿ ಕನ್ವರ್ಷನ್. ಇದು ಅದರಲ್ಲಿ ಕೆಲವು ನಷ್ಟವಾಗುತ್ತೆ, ಕೆಲವು ಗೇನ್ ಆಗುತ್ತೆ. ಮತ್ತು ಇದರಲ್ಲಿ ನೀವು ಇನ್ನೊಂದು ಮಾತು ಹೇಳಿದ್ರಿ ಆವಾಗ, ಅದು ಲೇಖಕನಿಗೆ ಇಷ್ಟವಾಯ್ತಾ ಇಷ್ಟವಾಗಲ್ವಾ ಒಂದು ಸಿನಿಮಾ ಆದಾಗ ಅಂತ. ಅದೆಲ್ಲ ಅವ್ರ ಪರ್ಸ್ಪೆಕ್ಟಿವ್ ಮೇಲೆ ಮತ್ತು ಅವರು ಎಷ್ಟರ ಮಟ್ಟಿಗೆ ಆ ಸಿನಿಮಾದಲ್ಲಿ ಭಾಗವಹಿಸಿದ್ದಾರೆ ಅನ್ನೋದ್ರ ಮೇಲೆ ಹೋಗುತ್ತೆ. ಉದಾಹರಣೆಗೆ ಇದು ಅದ್ಭುತವಾದ ಸಿನಿಮಾ. ಇದರಲ್ಲಿ ಸ್ಕ್ರೀನ್ ಪ್ಲೇ ಬರೀಬೇಕಾದ್ರೆ ಅಥವಾ ಮೊದಲ ಹಂತದಿಂದಲೂ ಕೂಡ ಶೇಷಾದ್ರಿಯವರು ಬಳುವರವ್ರ ಜೊತೆ ಕೆಲಸ ಮಾಡಿರೋದು ಇದರಲ್ಲಿ ವ್ಯಕ್ತವಾಗುತ್ತೆ. ಹಾಗಾಗಿ ಇದರಲ್ಲೂ ಕೂಡ ಕಥೆಯಿಂದ ಸಿನಿಮಾಕ್ಕೆ ಬಹಳಷ್ಟು ಬದಲಾವಣೆಗಳಾಗಿದೆ. ಅದನ್ನು ನೀವು ಬೇಕಾದ್ರೆ ಮುಂದಿನ ಪ್ರಶ್ನೆ ನಾನು ಬೇಕಾದ್ರೆ ಹೇಳಬಲ್ಲೆ. ಆದರೆ ಆ ಬದಲಾವಣೆಗಳಲ್ಲಿ ಇವರು ಕೂಡ ಭಾಗಿಯಾಗಿದ್ದಾರೆ, ಅದು ಒಂದು. ಹಾಗೆ ಭಾಗಿಯಾಗದೇ ಇದ್ದಾಗ ಇವರು ಶಿಂಡ್ಲರ್ಸ್ ಲಿಸ್ಟ್ ಬಂದಾಗ ಅದು ಶಿಂಡ್ಲರ್ಸ್ ಆರ್ಕ್ ಅದು ಆಸ್ಟ್ರೇಲಿಯನ್ ನಾವಲಿಸ್ಟ್ ಒಂದು ಕಥೆ. ಅದು ಅವರನ್ನು ಕೂಡ ಇವರು ಸ್ಟೀವನ್ ಸ್ಪಿಲ್ಬರ್ಗ್ ಸ್ಟೋರಿ ಬರೆಯೋದಕ್ಕೆ, ಸ್ಕ್ರೀನ್ ಪ್ಲೇ ಬರೆಯೋದಕ್ಕೆ ಇಟ್ಕೊಂಡಿದ್ರು. ಅವರಿಬ್ಬರಿಗೂ ಆಗಲೇ ಇಲ್ಲ, ಹೊಂದಾಣಿಕೆನೇ ಆಗಲಿಲ್ಲ. ಯಾಕೆಂದರೆ ಅವರ ನಿರೀಕ್ಷಣೆ ಬೇರೆ ಇರುತ್ತದು. ಅಂದರೆ ಅವರು ಈ ಕೆಲವು ಲೇಖಕರು ಕಥೆಯಿಂದ ಡಿವಿಯೇಟ್ ಆಗೋದನ್ನ ಒಪ್ಕೊಳ್ಳೋದೇ ಇಲ್ಲ. ಹಾಗೆ ಒಪ್ಕೊಳ್ಳದೇ ಇದ್ದಾಗ ಆ ನಿರ್ದೇಶಕನಿಗೆ ಸಮಸ್ಯೆ ಆಗುತ್ತೆ. ಹಾಗೆ ಒಪ್ಕೊಂಡು ಈಗ ಒಂದು ಸಣ್ಣ ಕಥೆಯನ್ನು ಸಿನಿಮಾ ಮಾಡಬೇಕಾದ್ರೆ ಬೇಕಾದಷ್ಟು ಅದನ್ನು ಬೆಳೆಸಬೇಕಾಗತ್ತೆ. ಹಾಗೆ ಒಂದು ದೊಡ್ಡ ಕಾದಂಬರಿನ ಸಿನಿಮಾ ಮಾಡ್ಬೇಕಾದ್ರೆ ಅದನ್ನು ಕುಗ್ಗಿಸ್ಬೇಕಾಗತ್ತೆ. ದ ಗಾಡ್ ಫಾದರ್ ಎಂಥ ಒಳ್ಳೆ ಸಿನಿಮಾ, ನೀವು ಅದು ಪುಸ್ತಕ ಓದಿದ್ರೆ ಅದರಲ್ಲಿ ಇವೆಂಟ್ಗಳು ಒಂದು 10 ಕ್ರೈಮ್ ಫ್ಯಾಮಿಲಿ ಅಂತಾರಲ್ಲ ಅವರು, ಅವುಗಳ ಎಷ್ಟು ಕತೆ ಇದೆ ಅಂದರೆ ಅದನ್ನು ಸಿನಿಮಾ ಮಾಡೋದಕ್ಕೆ ಅದಕ್ಕೆ ಪ್ರಾಬಬ್ಲಿ ಒಂದು 10-20% ತಗೊಂಡು ಅದು ಸಿನಿಮಾ ಮಾಡಿದ್ದಾರೆ. ಈಗ ಮೊನ್ನೆ ನಾನು ದ ಗೋಡ್ ಡೇಸು ಕೂಡ ಅದೇ ಕೇಳಿದೆ. ಅಂದರೆ ಗೋಡ್ ಡೇಸಲ್ಲಿ ಇವರು ಆಡು ಜೀವಿತಂ ಅಲ್ಲಿ ಅದರದ್ದು ಬರೀ 24% ಅಷ್ಟೇ ಕಾದಂಬರಿಯಿಂದ ತಗೊಂಡಿದ್ದಂತೆ. ಅವಾಗ ಆ ಸಂದರ್ಭಗಳಲ್ಲಿ ಲೇಖಕನಿಗೆ ಅಸಮಾಧಾನ ಆಗೋದು ಸಹಜ. ಆದರೆ ಬೆನ್ಯಾಮಿನ್ ಕೂಡ, ಅಂದರೆ ಆ ಲೇಖಕ ಕೂಡ ಅದ್ರ ಜೊತೆ ಸೇರಿದ್ರಿಂದ, ಅವರು ಅದರಲ್ಲಿ ಪಾರ್ಟ್ನರ್ ಆಗಿದ್ದರಿಂದ ಬಹುಶಃ ಅದು ಅವರನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಯಿತು ಅಂತ ಅನ್ಸುತ್ತೆ. ಮತ್ತೆ ಬರ್ತೀನಿ ನಿಮ್ಮ ಹತ್ರ. ಹೌದು, ಇದು ನೀವು ಹೇಳಿದ ಈಗ ಗೈಡ್ ಸಿನಿಮಾ ಬಂದಾಗ ಆರ್ ಕೆ ನಾರಾಯಣ ಅವರು ಬಹಳ ಕೆಟ್ಟ ಶಬ್ದದಲ್ಲಿ ಅದನ್ನು ಹೇಳಿದ್ದು ವರದಿಯಾಗಿತ್ತು. ಅದು ನಾನಿಲ್ಲಿ ಬಳಸ್ಬೋದು ಅಂತೇಳಿ ಅದರ ಶಬ್ದವನ್ನು, ಯಾಕಂತ ಹೇಳಿದ್ರೆ ನೀವೆಲ್ಲ ಕ್ರಿಯೇಟಿವ್ ಕುಟುಂಬಕ್ಕೆ ಸೇರಿರೋದ್ರಿಂದ ಅದು ಬಳಸೋದ್ರಲ್ಲಿ ತಪ್ಪೇನಿಲ್ಲ ಅಂತೇಳಿ ಅನಿಸುತ್ತೆ. ಶೇಷಾದ್ರಿ ಅವರೇ, ಹಿ ಫಕ್ಡ್ ಮೈ ನಾವೆಲ್ ಅನ್ನೋ ಥರದ ಮಾತು ಬಂತು ಅಂತ ಹೇಳ್ಬಿಟ್ಟು, ದೇವಾನಂದ ಅದಕ್ಕೆ ಬಹಳ ಕೂಲಾಗಿ ಎಸ್ ಐ ಡನ್ ಇಟ್ ವಿತ್ ನೀಟ್ಲಿ ಆ್ಯಂಡ್ ವಿತ್ ಆಲ್ ಇದು ಅಂತೇಳಿ ಅದಕ್ಕೆ ಅಷ್ಟೇ. ಇವರು ಒಂದು ವಾಕ್ಯ ಹೇಳಿದರೆ ಅವರು ಅದಕ್ಕೆ 4 ವಾಕ್ಯದಲ್ಲಿ ಉತ್ತರ ಕೊಟ್ಟಿದ್ದು ಕೂಡ ನಮ್ಗೆ ಗೊತ್ತಿದೆ. ಅದು ಆಗುತ್ತೆ, ಅದು ಆ ಥರದ್ದು ಸಂದರ್ಭಗಳು ಹೇಗಿರುತ್ತೆ ಅಂತ ನೀವು ಹೇಳಿದ್ದು ನಿಜ. ಅದು ಈಗ ಜಯತೀರ್ಥ ಅವರು ಈಗ ಒಂದು ಸಿನಿಮಾ ಅಂದಾಗ ಬಹಳ ಹಿಂದೆ ಓದಿದಂಥ ಮಾತು ನಾನು ಯಾರು ಹೇಳಿದ್ದು ಅಂತ ನೆನಪಾಗ್ತಾ ಇಲ್ಲ ನನಗೀಗ. ಒಂದು ರಂಗಭೂಮಿ, ಇನ್ನೊಂದು ಸಾಹಿತ್ಯ, ಇದು ಎರಡೂ ಸಿನಿಮಾಗೆ ಊರುಗೋಲು ಅನ್ನುವಂಥ ಒಂದು ಮಾತನ್ನು ನಾನು ಓದಿದ್ದು ನೆನಪಾಗ್ತಾ ಇದೆ. ಒಪ್ತೀರಾ ನೀವು ಇದನ್ನು? ಹೌದು ಸರ್. ಆದರೆ ಸಿನಿಮಾದ ಅಷ್ಟು ಇಂದ್ರಿಯಗಳು ಇದೆಲ್ಲ ಹೇಳಿದ್ರಲ್ಲ, ಹಾಗೆ ರಂಗಭೂಮಿ ಆ ಅನುಭೂತಿ ಹೆಚ್ಚು ಕಮ್ಮಿ ಕೊಟ್ಟಿರುತ್ತೆ. ಬಹುಶಃ ತಬರನ ಕತೆ ಮೊದಲು ರಂಗಭೂಮಿಯಾಗಿ ಆರ್ ನಾಗೇಶ್ವರ ಅದನ್ನು ನಿರ್ದೇಶನ ಮಾಡಿ ಆನಂತರ ಅದು ಸಿನಿಮಾ ಆದದ್ದು. ಹಾಗೆ ನನಗೊಂದು ಆಸೆ, ತುಂಬ ಜನಕ್ಕೆ ಆಸೆ ಇದೆ ಕೃಷ್ಣೇಗೌಡರನೇ ಸಿನಿಮಾ ಆಗಬೇಕು ಅಂತ. ನಾನು ಅದನ್ನು ಮಾಡಬೇಕು ಅಂತ ಆಸೆ ಇದೆ. ಅದು ನಾನು ಓದಿದಾಗ ಒಂದು ಅನುಭೂತಿ, ಅದನ್ನು ರಂಗಾಯಣದವರು ಅದೇ ಆರ್ ನಾಗೇಶ್ ಅವರು ಅದನ್ನು ನಾಟಕ ಮಾಡಿದಾಗ ಅದನ್ನು ನೋಡಿದಾಗ ಒಂದು ಅನುಭೂತಿ. ಈಗ ನಾನು ಅದನ್ನು ಏನು ಮಾಡಬೇಕು, ಸಿನಿಮಾಗೆ ನಾನು ಅದನ್ನು ಹೆಂಗೆ ತರಬೇಕು ಅಂತ ಅಂದಾಗ ಖಂಡಿತ ಇಲ್ಲೆಲ್ಲ ಸಾಹಿತ್ಯದ ಬಳಗವೇ ಇರೋದ್ರಿಂದ ಕೃಷ್ಣೇಗೌಡರ ಕಲ್ಪನೆ ಇಷ್ಟೂ ಜನಕ್ಕೆ ಬೇರೆ 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 ರೀತಿಯಲ್ಲಿದೆ. ಆದರೆ ನಾನು ಅದನ್ನು ತಂದ ತಕ್ಷಣ ಅದು ಒಂದೇ ಒಂದಾಗ್ಬಿಡುತ್ತೆ, ಅದು ನನ್ನದೇ ಕಥೆ ಆಗೋಗ್ಬಿಡುತ್ತೆ. ಇದೇ ವ್ಯತ್ಯಾಸ ಸರ್. ಹಾಗಾಗಿ ನಾನು ಓದುವಾಗ ಅದೇ ಈ ಕೇಸಲ್ಲಿ ಮಾತ್ರ ತುಂಬ ಜೊತೆಲಿ ಸಾರ್ ಸಾಹಿತ್ಯ ಕೂಡ ಬರೆದ್ರು ಅಂತ ಕೇಳ್ಪಟ್ಟೆ. 2-3 ಸಂದೇಹಗಳನ್ನು ಕೇಳಿದೆ ಸರ್ಗೆ ನಾನು ಬೋಳುವಾರ್ ಸರ್ ಹತ್ರ. ಅದು ತುಂಬ ಹಾಗಾಗಿ ಬಹಳ ಚೆನ್ನಾಗಿ ಕಾಡುತ್ತೆ. ಕಥೆಯನ್ನೇ ಓದಿದಾಗ ಆಗುವ ದುಃಖ ಇಲ್ಲೂ ಆಗುತ್ತೆ. ಮತ್ತು ಅದನ್ನು ನಾನು
ತುಂಬ ಥ್ಯಾಂಕ್ಸ್ ಸರ್, ತುಂಬ ಚೆನ್ನಾಗಿ ಹೇಳ್ಕೊಡ್ರು. ನಾನು ಚಿಕ್ಕ ಹುಡುಗ, ಅವರು ನಿಲ್ಲಿಸ್ಕೊಂಡು ಹೇಳಿದ್ರು ನನಗೆ ಹೀಗೀಗೆ ಅನ್ನಿಸ್ತದೆ. ನನಗದ್ದೆ ಒಂದೆರಡು ದತ್ತಣ್ಣ ಆ ಹಾಡು ಎಷ್ಟು ಚೆನ್ನಾಗಿ, ಹಾಡು ತುಂಬಾ ಇಂಪ್ಯಾಕ್ಟ್ ಮಾಡ್ತಾ ಇದೆ. ಸರ್ ಹೇಳಿ ಒಂದು ನಿಮಿಷ. ಸಿನಿಮಾ ಮಾಡೋ ಬಗ್ಗೆನೇ ನನ್ನ ತಕರಾರಿತ್ತು. ಶೇಷಾದ್ರಿ ನನ್ನ ತಲೆ ತಿಂದು 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 ಕಡೆಗೆ ಬಹಳ ಕಷ್ಟದಲ್ಲಿ ನಾನು ಶುರುವಿಂದ ಕೊನೆ, ನಾನು ಬ್ಯಾಂಕಿಗೆ ಸುಮಾರು 30 ದಿವಸ ರಜೆ ಹಾಕಿದ್ದೆ. ಯಾಕಂದರೆ ಎಲ್ಲಿ ಡೇಂಜರ್, ಎಲ್ಲಿ ಕೊಂದು ಬಿಡ್ತಾರೆ ಅವರನ್ನು ಅಂತ. ಯಾಕಂದರೆ ನಂಬಲಿಕ್ಕೆ ಆಗೋದಿಲ್ಲ. ಅಂಥ ಸ್ಥಿತಿಯಲ್ಲಿ ನಾನು ಪ್ರತಿಯೊಂದು ಕೂಡ ಬಹಳ ಟ್ಯಾಕ್ಟ್ಫುಲ್ ಆಗಿ ಎಲ್ಲವನ್ನೂ ಮಾಡ್ತಾ ಬಿಡಿ, ನಾನು ಡೀಟೇಲ್ ಮಾತಾಡಲಿಕ್ಕೆ ಹೋಗೋದಿಲ್ಲ. ಪದ್ಯಗಳ ಬಗ್ಗೆ ಹೇಳ್ತೇನೆ. ಒಟ್ಟಲ್ಲಾಗಿ ಸುಮಾರು 20 ದಿವಸ, ಇದು ಸುಮಾರು 17-18 ದಿವಸದ ಶೂಟಿಂಗಲ್ಲಿ ಪದ್ಯಗಳೆಲ್ಲ ಆಯಿತು. ಪದ್ಯಗಳ ಸಿನಿಮಾ ಆಯಿತು. ಒಂದು ದಿವಸ ಬೆಳಗ್ಗೆ ದತ್ತಣ್ಣ ಫೋನ್ ಮಾಡಿದರು, ಬಡವರು ನಮ್ಮದೆಲ್ಲ ಒಂದು ಫೈನಲ್ ಸ್ಟೇಜಿಗೆ ಬಂದಿದೆ, ಸಂತೋಷ ಸರ್, ಈಗ ಈ ಒಂದು ಸಿನಿಮಾ ಅಂತ ಬಳಿಕ ಹಾಡು ಬೇಕಾಗತ್ತೆ, ಏನು ಮಾಡೋಣ? ಏನು ಹಾಡು ಯಾಕೆ ಸರ್? ಇದರಲ್ಲಿ ಹಾಡು ಇಲ್ಲ. ಇಲ್ಲ ಇಲ್ಲ ಇಲ್ಲ, ನನಗೆ ಸಂಜೆ ಮೊದಲು 3 ಹಾಡು ಬೇಕು. 3 ಹಾಡು ನೀನು ಬರೆಯದೇ ಇದ್ದರೆ ನಮ್ಮ ಹತ್ರ ಜನ ಇದ್ದಾರೆ ಬರೆಸ್ಕೊಳ್ಳಿಕ್ಕೆ, ಬರೀತಾರೆ, ನಿಮ್ಮ ಹೆಸರು ಹಾಕ್ತೇವೆ ಅಂದರು. ಅದು ಇದು ಮರ್ಯಾದೆ. ಹೌದು, ನಿಮ್ಮ ಹೆಸರು ಹಾಕ್ತೇನೆ ಅಂತ. ಕಡೆಗೆ ನಾನು ಕೂತು ಆವತ್ತು ರಜೆ, ಬ್ಯಾಂಕಿಗೆ ಹೋಗಿಲ್ಲ, ಬೆಳಗ್ಗೆ ಫೋನ್ ಮಾಡಿದವರು, ಬ್ಯಾಂಕಿಗೆ ಹೋಗಿಲ್ಲ. 2 ದಿವಸದಲ್ಲಿ ರಾತ್ರಿ ಕೂತು 3 ಹಾಡು ಬರೆದು ಕಳಿಸಿದೆ. ಅದೇ ನನ್ನ ಬದುಕಿನ 74 ವರ್ಷದ ಬದುಕಿನಲ್ಲಿ ಬರೆದ ಹಾಡುಗಳು, ಅದು ಮಾತ್ರ. ಅದೇ ಲಾಸ್ಟ್ ಮತ್ತೆ ಬರೆದಿಲ್ಲ ಅವರು. ಅಲ್ಲ, ಮಕ್ಕಳ ಸಾಹಿತ್ಯದಲ್ಲಿ ಇಷ್ಟು ಕೆಲಸ ಮಾಡಿದ್ದೇನೆ, ಸಂಗ್ರಹ ಮಾಡಿದ್ದೇನೆ, ಆದರೆ ಇಲ್ಲಿ ತನಕ ಒಂದೇ ಒಂದು ಮಕ್ಕಳ ಪದ್ಯ ಬೇಡಿ, ದೊಡ್ಡವರ ಪದ್ಯನೂ ಬರೋದಿಲ್ಲ. ಹೀಗೆ ಒಬ್ಬ ಲೇಖಕ ನಿರ್ದೇಶಕನ ಜೊತೆಗೆ ನಿಂತುಕೊಂಡು ಹೆಚ್ಚು ಕಮ್ಮಿ ಶೂಟಿಂಗ್ ಅಲ್ಲೂ ಇದ್ರು ಅಂತ ಕಾಣುತ್ತೆ. ಇದ್ದಷ್ಟು ಅದನ್ನ ದಾಟಿಸೋಕೆ, ಕಥೆಯ ಆಶಯ ದಾಟಿಸುವಿಕೆ ಬಹಳ, ಅಂದ್ರೆ ಕಥೆಗಾರ ಜೊತೆಗಿದ್ರೆ ಹೆಚ್ಚು ನಿರ್ದೇಶಕನಿಗೆ ಶಕ್ತಿ ಬರುತ್ತೆ. ಮತ್ತು ಶೇಷಾದ್ರಿ ಎಂತ ದೈತ್ಯ ಕೆಲಸಗಾರ ಅಂತ ಹೇಳಿದ್ರೆ, ಇದು ಅವ್ರದ್ದು ಈಗ ನೋಡಿದ್ರೆ ನಮಗೆ ಮೊದಲ ಸಿನಿಮಾ ಅಂತ ಹೇಳಿ ಅನ್ಸೋದಿಲ್ಲ. ಥ್ಯಾಂಕ್ಸ್ ಗಾಡ್ ಅದು ಡಿಜಿಟಲೈಸ್ ಮಾಡಿರೋದ್ರಿಂದ ಎಷ್ಟು ಫ್ರೆಶ್ನೆಸ್ ಇದೆ ಅಂತ ಹೇಳಿದ್ರೆ, ಇದೇ ಸಿನಿಮಾನ ಇವತ್ತು ನಾವು ದೊಡ್ಡ ಬ್ಯಾನರ್ನಲ್ಲಿ, ದೊಡ್ಡ ತೆರೆಯಲ್ಲಿ ಇದೇ ಕಥೆಯನ್ನು ಹೀಗೆ ಇದು ಮಾಡಿದ್ರು ಕೂಡ ಅದು ಹೊಸ ಸಿನಿಮಾ ಅಂತ ಹೇಳಿ ನಮ್ಗೆ ಅನಿಸ್ತದೆ. ಅಷ್ಟು ಆ ಇಡೀ ಸಿನಿಮಾದ ನಿರ್ದೇಶನ. ನನಗೊಂದು ಸಣ್ಣ ಪಾಲಿದೆ. ಶೇಷಾದ್ರಿ ಒಂದ್ಸಲ ಹುಡ್ಕೊಂಡು ಬಂದಿದ್ರು ಆಫೀಸಿಗೆ, ನೆನಪಿದೆಯಾ ನಿಮಗೆ? MG ರೋಡ್ನಲ್ಲಿ ಅವಾಗ ಒಳ್ಳೆಯ ಬೋಲಿಯಾರ್ಡ್ ಇತ್ತು ಅದು. ಆಮೇಲೆ ಒಂದು ಉದ್ದದ ಫುಟ್ಪಾತ್ ಇತ್ತು ಮೇಲ್ಗಡೆ, ಭಾಳ ಚೆನ್ನಾಗಿರೋ ಜಾಗ ಅದು. ಅಲ್ಲಿ ಒಂದು ಇದರಲ್ಲಿ ಕೂತ್ಕೊಂಡು ಕಲ್ಲು ಬೆಂಚಿನ ಮೇಲೆ ಕೂತ್ಕೊಂಡ್ಬಿಟ್ಟು ಮಧ್ಯಾಹ್ನ 2 ಗಂಟೆಗೆ ಬಂದಿದ್ರು ಅವರು. ನಾನು ಊಟ ಮಾಡ್ಕೊಂಡು ಬಂದೆ, ಅವ್ರು ಬರ್ತೀನಿ ಅಂತ ಹೇಳಿದ್ದಕ್ಕೆ. ನೀವು ಊಟ ಮಾಡಿದ್ರೆಲ್ಲ ಗೊತ್ತಿಲ್ಲ ನನಗೆ, ಅವತ್ತು ನಾನು ಕೇಳಲಿಲ್ಲ. 5 ಗಂಟೆ ತನಕ ಮಾತಾಡಿದರು ನನಗೆ. ಅಂದರೆ ಅವರಿಗೆ ಆ ಸಿನಿಮಾ ಮಾಡೋದಕ್ಕಿಂತ ಮುಂಚೆ ಆ ಬ್ಯಾರಿ ಸಮುದಾಯ ಹೇಗಿರ್ತದೆ, ಆ ಪ್ರದೇಶದಲ್ಲಿ ಜನಜೀವನ ಹೇಗಿರ್ತದೆ, ಜೀವನ ಶೈಲಿ ಹೇಗಿರ್ತದೆ, ಆಮೇಲೆ ಈ ಸಂಬಂಧಗಳಿದೆಯಲ್ಲ, ಈ ತಲಾಕ್ನ ವಿಷಯಕ್ಕೆ ಸಂಬಂಧಿಸಿ, ಈ ಮುತಾ ಮ್ಯಾರೇಜು. ನನಗೆ ಅನಿಸ್ತದೆ ಬಳುವರವರೇ, ಒಂದು ರೇಡೋ ವಾಚ್ ಇದೆ ಅದರಲ್ಲಿ ಅಲ್ವಾ? ಆ ಸಿನಿಮಾದಲ್ಲಿ ಒಂದು ರೇಡೋ ವಾಚ್ ಇದೆ. ಹೌದು, ಅದು ಈಗಲೂ ಕೂಡ ಕರಾವಳಿಯ ಬ್ಯಾರಿಗಳ ಮದುವೆನಲ್ಲಿ ನೀವೇನೂ ಕೊಡೋದು ಬೇಡಪ್ಪ, ವರದಕ್ಷಿಣೆ ಅದು ಇದು ಏನೂ ಬೇಡ, ನನ್ನ ತಮ್ಮನಿಗೆ ಅಥವಾ ಮಗನಿಗೆ ಒಂದು ರೇಡೋ ವಾಚ್ ಕಟ್ಟಬೇಕು ಅನ್ನೋ, ಅದು ಭಾಳ ಭಾವನಾತ್ಮಕವಾದಂಥ ಒಂದು ಸಂಬಂಧ. ನನಗೆ ಆ ವಾಚ್ ನೋಡಿದಾಗ ಹಾಗೆ ಅನ್ನಿಸ್ತು ನನಗೆ ಅದು. ಆಮೇಲೆ ಕೆಲವು ಕಲಾವಿದರು ನಾವೀಗ ನೆನಪಿಸ್ಕೊಂಡು, ನಾವು GK ಗೋವಿಂದರಾವ್ ಅವರಿಲ್ಲ, ಇಬ್ರಾಹಿಂ ತಣ್ಣೀರ್ಬಾವಿ ಅವರು ಇಲ್ಲ, ಶಿವಮೊಗ್ಗ ವೆಂಕಟೇಶ್ ಅವರಿಲ್ಲ. ಈಗ ನೋಡಿದಾಗ ಈಗ ಆಮೇಲೆ ಅಲ್ಲಿರೋ ಪಾತ್ರಗಳನ್ನೆಲ್ಲ ನೋಡಿದಾಗ ಎಲ್ರಿಗೂ ವಯಸ್ಸಾಗಿದೆ ಸರ್. ಈಗ ಅವರೆಲ್ಲ ನಿಮ್ಮ ಸಹ ಕಲಾವಿದರೆಲ್ಲ ಈಗ ಅವರು ದೊಡ್ಡ ದೊಡ್ಡ ಹೆಸರು ಮಾಡಿದ್ದಾರೆ ಸಾಹಿತ್ಯದಲ್ಲಿ. ಆ ಸಿನಿಮಾ ಬಂದ ಮೇಲೆ ಕವಿತೆಗಳ ಕಾವ್ಯ ಪ್ರಕಾರದಲ್ಲಿರ್ಬೋದು, ಸಾಹಿತ್ಯದಲ್ಲಿರ್ಬೋದು, ಅಥವಾ ಕಲ್ಚರಲ್ ಫೀಲ್ಡ್ನಲ್ಲೆಲ್ಲ ಭಾಳ ದೊಡ್ಡ ಹೆಸರು ಮಾಡಿದ್ದಾರೆ. ಅದೊಂದು ನಾಸ್ಟಾಲ್ಜಿಕ್ ನೆನಪದು. 24 ವರ್ಷಗಳ ಹಿಂದೆ ಇಂಥದ್ದೊಂದು ಸಿನಿಮಾ ಬಂದಿದೆ ಅನ್ನುವಂಥದ್ದು. ನೀವೊಂದು ಮಾತು ಹೇಳಿದ್ರಿ, ನೀವು ಏನಂತ ಹೇಳಿದರೆ, ಅದಕ್ಕೆ ಬೇರೆ ಬೇರೆ, ಇವರಿಗೆ ಒಂದು ಪೆನ್ನು ಕಾಗದ ಸಾಕು, ನಿಮಗೆ ಬೇರೆ ಬೇರೆ ಬೇಕು ಅಂತ ಹೇಳ್ಬಿಟ್ಟು. ನಿರ್ಮಾಪಕ ಕೂಡ ಭಾಳ ಇಂಪಾರ್ಟೆಂಟು. ಅವ್ರದ್ದೊಂದು ಸಾಹಸ ಬೇರೆ ಇದೆ. ಶೇಷಾದ್ರಿಯ ಒಂದು ಸಾಹಸ ಏನು ಅಂತ ಹೇಳಿದ್ರೆ, ಬಹುಶಃ ಬೇರೆ ಭಾಷೆಗಳಲ್ಲಿ ಈ ಥರದ ನವಚಿತ್ರ, ಈ ಥರದ ಪ್ರಯೋಗಗಳು ಭಾಳ ಹೆಚ್ಚು ನಡೆದಿದೆ ಅಂತೇಳಿ ನನಗೆ ಅನ್ನಿಸ್ತಾ ಇಲ್ಲ ನನಗೆ. ಅದು ನಿಜಕ್ಕೂ ಶೇಷಾದ್ರಿ ಅವರನ್ನು ಇವತ್ತು 8, ನಾವು ಹೇಳ್ತೀವಿ, ನಾವು ಮಾತೆತ್ತಿದ ತಕ್ಷಣ 8 ರಾಷ್ಟ್ರ ಪ್ರಶಸ್ತಿ ಅದಲ್ಲ, ಆ ಸಾಮೂಹಿಕವಾಗಿ ಒಂದು ಸಿನಿಮಾವನ್ನು ಕಟ್ಟಿಕೊಡುವಂಥ ಪ್ರಯತ್ನ ಇದೆಯಲ್ಲ ಅದು. ಯಾಕೆಂದರೆ ಇವತ್ತು ನಿರ್ಮಾಪಕನೂ ಎಷ್ಟು ಬಹಳ ಇಂಪಾರ್ಟೆಂಟ್ ಅಂತ ನಮಗೆ ಗೊತ್ತಿದೆ. ನಮಗೆ ಇವತ್ತು ಒಂದು ಸಿನಿಮಾ ಅಂದರೆ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳು ಬಿಟ್ಟರೆ ಇನ್ಯಾರು ತಾಳ್ಲಿಕ್ಕೆ ಆಗ್ತಾ ಇಲ್ಲ. ಕನ್ನಡದಲ್ಲೂ ಕೂಡ ಸಿನಿಮಾ ಮಾಡಿದ್ರೆ ಭಾಳ ಕೈ ಕಟ್ಕೊಂಡು ಕೂತಿರೋರು ಬೇಕಾದಷ್ಟು ಮಂದಿ ಇದ್ದಾರೆ. ಕಾಸರವಳ್ಳಿಯವರೇ ಇವತ್ತು ನಾವು ಕೇಳಿದರೆ, ಸರ್ ಯಾಕೆ ಸಿನಿಮಾ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ದೂರದಲ್ಲೇ ಕೈ ಮುಗಿಯುವಂಥ ಪರಿಸ್ಥಿತಿ ಇದೆ ಇವತ್ತು. ದುಡ್ಡು ಯಾರಿಗೆ ಹೋಗ್ತಾ ಇದೆ? ಕಾರ್ಪೊರೇಟ್ ಕಂಪನಿಗಳಿಗೆ ನೇರವಾಗಿ ಹೋಗುತ್ತೆ, ಅದು ಯಾರಿಗೂ ಸಿಗೋದಿಲ್ಲ ಅನ್ನುವಂಥ ಒಂದು ಸ್ಥಿತಿ ಇದೆ ಇವತ್ತು. ಅದು ಕೂಡ ಭಾಳ ಇಂಪಾರ್ಟೆಂಟ್. ನಿರ್ಮಾಪಕರು ಕೂಡ, ನನಗೆ
ಕಾಸರಳ್ಳಿಯವರ ಕ್ಷಮೆ ಕೇಳಿ ನಾನೊಂದು ಖಾಸಗಿ ಮಾತುಕತೆಯನ್ನು ಇಲ್ಲಿ ನೆನಪಿಸ್ಕೊಳ್ಳಿಕ್ಕೆ ಬಯಸ್ತೀನಿ ನಾನು. ಯಾಕಂತ ಹೇಳಿದ್ರೆ ಕಾದಂಬರಿಗೆ ಸಂಬಂಧಿಸಿ, ಸಿನಿಮಾಗೆ ಸಂಬಂಧಿಸಿ ನಾನು ಅವರ ಹಸೀನಾ ಚಿತ್ರದಲ್ಲಿ ನನಗೆ ಅವರು ಒಂದು ಕೆಲಸ ಕೊಟ್ಟರು, ಸಂಭಾಷಣೆಗೆ ಜೊತೆ ಸೇರ್ಕೋಬೇಕು ಅಂತ ಹೇಳ್ಬಿಟ್ಟು. ಅವ್ರ ಜೊತೆಗೆ ಮತ್ತು ಲಕ್ಷ್ಮೀಪತ್ ಕೋಲಾರ ಅವ್ರ ಜೊತೆಗೆ ನಾನು ಆ ಸಿನಿಮಾಕ್ಕೆ ಸಂಭಾಷಣೆ ಬರೆದೆ. ಅವ್ರು 15 ದಿನ ಅಂತ ಹೇಳಿದರು. ನನಗೆ ಆಫೀಸ್ ಬಿಟ್ಟು ಬರೋ ಸಾಧ್ಯತೆ ಇರಲಿಲ್ಲ. 7 ದಿನದಲ್ಲಿ ನಾವು 9 to 9 ಬೆಳಗ್ಗಿನ ಶೆಡ್ಯೂಲ್ 9 ಗಂಟೆಯಿಂದ ರಾತ್ರಿ 9 ಗಂಟೆ ನನ್ನ ಒಂದು ಕಡೆ ಕೂಡ ಹಾಕಿದರು ಕಾಸ್ಮೋಪಾಲಿಟನ್ ಕ್ಲಬ್ಬಲ್ಲಿ. 4-5ನೇ ದಿನ ಆದಾಗ ನಾವು ಒಂದು 9ನೇ ಸೀನು 10ನೇ ಸೀನ್ ಸರ್. ಅದು ತುಂಬ ಅದ್ಭುತವಾದಂಥ ಒಂದು ದೃಶ್ಯ ಇದೆ ಅದರಲ್ಲಿ. ಅದು ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ನಾನು ಇಮೋಷನಲ್ ಆಗಿ ಅವ್ರ ಜೊತೆಗೆ ಹೇಳಿದೆ, ಸರ್ ಇದು ಪ್ಯಾಕ್ಡ್ ಆಗಿ ಬರಬೇಕು ಸರ್, ಇದು ಇಲ್ಲಿ ತುಂಬ ಡೈಲಾಗ್ ಕೊಡಬೇಕು, ನೀವು ಬಹಳ ಕಡಿಮೆ ಡೈಲಾಗ್ ಕೊಡ್ತೀರಿ ಸೀನ್ಗಳಲ್ಲಿ ಅಂತ. ನಾನಿನ್ನೂ ನನ್ನ ಮೊದಲ ಮತ್ತು ಕೊನೆಯ ಸಿನಿಮಾ ಅದು ಸಂಭಾಷಣೆ ಬರೆದಿರೋದು. ಸೊ ಅವರೊಂದು ಅವಕಾಶ ಕೊಟ್ಟರು. ಇಲ್ಲ, ನೀವಿಬ್ಬರು ಒಂದು ಕೆಲಸ ಮಾಡೋಣ, ನಾವು 3 ಮಂದಿ ಈ ಸೀನನ್ನು ಬರ್ಕೊಂಡು ಮನೆಯಲ್ಲಿ ಬೆಳಿಗ್ಗೆ ಬರೋಣ ಅಂತ ಹೇಳ್ಬಿಟ್ಟು ಅವರು, ಲಕ್ಷ್ಮೀಪತಿ, ನಾನು 3 ಮಂದಿ ಬೇರೆ ಬೇರೆ ಥರ ಸಂಭಾಷಣೆಯನ್ನು ಬರ್ಕೊಂಡು ಬಂದ್ವಿ. ಬೆಳಿಗ್ಗೆ ಅದರದ್ದು ಪೋಸ್ಟ್ ಮಾರ್ಟಮ್ ಇದೆಲ್ಲ ಆಯಿತು. ಎಲ್ಲ ಆದಮೇಲೆ ನಾನು ಹೇಳಿದೆ ಅವರಿಗೆ, ಸರ್ ಇಲ್ಲಿ ಸ್ವಲ್ಪ ಜಾಸ್ತಿ ಡೈಲಾಗ್ ಹಾಕಿ ಸರ್, ಇದು ಆ ಸೀನ್ ಆ ಥರ ಇದೆ. ಅದು ಅವಳು ಮಗಳಿಗೆ ಕಣ್ಣು ಆಪ್ರೇಷನ್ ಆಗಬೇಕು, ಮಗುವಿಗೆ ಗಂಡ ಇನ್ನೊಂದು ಹುಡುಗಿಯನ್ನು ಮದುವೆ ಆಗ್ತಾ ಇದ್ದಾನೆ, ತಲಾಕ್ ಕೊಟ್ಟಿಲ್ಲ. ಆ ತಲಾಕ್ ಕೊಟ್ಟರೆ ಆ ತಲಾಕಿನ ಮಹರ್ ದುಡ್ಡು ಬರುತ್ತೆ, ಆ ದುಡ್ಡಿನಿಂದ ಮಗುವಿನ ಆಪರೇಷನ್ ಆದರೂ ಆಗುತ್ತೆ, ತಲಾಕ್ ಕೊಡಲಿ ಅವನು ಅಂತ ಹೇಳ್ಬಿಟ್ಟು ಅವಳು ಕೇಳಲಿಕ್ಕೆ ಹೋಗ್ತಾಳೆ. ಮದುವೆ ಆಗುವ 2ನೇ ಹುಡುಗಿಯ ಮನೆಗೆ ಹೋಗ್ತಾಳೆ. ಅದು ಆ ಸೀನನ್ನು ಕೂಡ ಭಾಳ ಚೆನ್ನಾಗಿ ಕಟ್ಕೊಡ್ತಾರೆ ಸರ್. ಅದು ಕಾದಂಬರಿನಲ್ಲಿ ಅದಿಲ್ಲ. ಅದು ಇವರು ಒಂದು ಸಣ್ಣ ಬದುವಿನ ಮೇಲೆ ನಡ್ಕೊಂಡು ಹೋಗೋದು, ಅಮ್ಮ ಮತ್ತು ಮಗಳು, ಅಲ್ಲಿಂದ ಒಂದು ತೋಡು, ಆ ತೋಡನ್ನು ಒಂದು ಹಲಗೆನಲ್ಲಿ ದಾಟೋದು, ಅದು ಬಹಳ ಇದು ರೂಪಕಗಳು. ಇಂಥ ರೂಪಕಗಳು ಎಷ್ಟು ಅಕ್ಷರದಿಂದ ದಾಟುತ್ತೋ ಗೊತ್ತಿಲ್ಲ, ದೃಶ್ಯದಿಂದ ಬೇರೆ ರೀತಿಯ ಒಂದು ಇದಕ್ಕೆ ತುಂಬಾ ಚೆನ್ನಾಗಿದೆ. ಅವರು ಕೂಡ ಅದನ್ನ ಹೇಳ್ತಾ ಇದ್ರು, ಕತೆ ನಾನ್ ಬರೆದ ಕತೆ ಅಲ್ಲ ಕಣ್ರಿ, ಅದು ಸಿನಿಮಾನೇ ಬೇರೆ ಆಗಿದೆ ಅದು ಅನ್ನುವಂಥದ್ದು. ಅಲ್ಲಿ ಒಂದೇ ಮಾತು ಹೇಳಲಿಕ್ಕಿತ್ತದು, ಹೌದು, ಬರಹನೆ ಅಂತ ಹೇಳ್ಬಿಟ್ಟು. ಹೌದು, ಪಾಸಿಟಿವ್ ಆಗ್ತದೆ. ಹೌದು. ಅಲ್ಲ, ಅಲ್ಲಿ ಒಂದು ಯಾಕೆ ನನ್ನ ನೆನಪಾಯ್ತಂದ್ರೆ, ಅವತ್ತು ಅದು ಡೈಲಾಗ್ ಎಲ್ಲ ಬೇಡ, ಕಣ್ಣೀರು ಬರುತ್ತೆ ಸರ್, ನೀವು ಡೈಲಾಗ್ ಬರಿಬೇಕು ಸರ್ ಅಂತ ಹೇಳಿದ್ರೆ ಅವರು ಒಂದು ಒಳ್ಳೆ ಮಾತು ಹೇಳಿದರು ಕಾಸರವಳ್ಳಿ ಅವರು. ಏನಂತ ಹೇಳಿದ್ರೆ, ಹನೀಫ್, ಪ್ರೇಕ್ಷಕರು ಸಿನಿಮಾ ನೋಡುವಾಗ ಮಧ್ಯೆ ಆಗಲಿ ಕೊನೆಗಾಗಲಿ ಕಣ್ಣೀರು ಹಾಕಬಾರ್ದು. ನನಗೀಗಲೂ ನೆನಪಿದೆ ಅದು. ಮತ್ತೆ ಹೇಗೆ ಸರ್ ಅಂತ ಕೇಳಿದೆ ನಾನು. ಸಿನಿಮಾ ಅಂದರೆ ಅನುಭೂತಿ ಅಲ್ವಾ, ನನ್ನ ತಿಳುವಳಿಕೆ ಅದು ಇದ್ದಿದ್ದು. ಇಲ್ಲ, ಚಡಪಡಿಸ್ಬೇಕು ಅವರು. ಆ ಸಿನಿಮಾ ಅವರನ್ನು ಹಾಂಟ್ ಮಾಡಬೇಕು, ಅವ್ರ ಮನೆಗೆ ಹೋದಾಗಲೂ ಆಮೇಲೆ ಕೂಡ ಅವ್ರು ಎಲ್ಲಿ ಹೋದರೂ ಅದು ಹಾಂಟ್ ಮಾಡಬೇಕದು ಅವ್ರನ್ನ ಅಂತೇಳಿ ಹೇಳಿದರು. ಆಕಸ್ಮಿಕವಾಗಿ ರಾತ್ರಿ, ಸರ್ ನಿಮ್ಮ ಕ್ಷಮೆ ಕೇಳಿ ಹೇಳ್ತೀನಿ, ಇದನ್ನು ಖಾಸಗಿ ಮಾತುಕತೆ ಇದು, ಆಕಸ್ಮಿಕವಾಗಿ ರಾತ್ರಿ ವಿಠಲ್ ಮೂರ್ತಿ ಅವರು ಫೋನ್ ಮಾಡಿದರು, ನಿರ್ಮಾಪಕರು. ಏನು ಹನೀಫ್, ಹೇಗೆ ನಡೀತಾ ಇದೆ, ಕೆಲಸ ನಡೀತಾ ಇದೆಯಾ ಫಾಸ್ಟಾಗಿ ಅಂತೆಲ್ಲ ಕೇಳಿದರು ಅವರು ವಿಚಾರಿಸಿ. ಆಮೇಲೆ ಇಲ್ಲ ಸರ್ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳಿ, ಮತ್ತು ಏನಾರು ವಿಶೇಷ ಇದೆಯಾ ಅಂತ ಕೇಳಿದರು. ನಾನು ಇದನ್ನು ಹೇಳಿದೆ, ಈ ಥರ ಆಯಿತು ಸರ್, ಈ ಥರ ಒಂದು ಪ್ಯಾಕ್ ಥರದ ದೃಶ್ಯ ಇತ್ತು, ಅದು ಎಲ್ಲರೂ ಕಣ್ಣೀರು ಹಾಕ್ಬೋದು ಅಂತ ದೃಶ್ಯ ಇತ್ತು. ಕಾಸರವಳ್ಳಿಯವರು, ನಾವು ಮಾತಾಡಿದಾಗ ಕಾಸರವಳ್ಳಿಯವರು ಹೀಗೆ ಹೇಳಿದರು, ಇಲ್ಲ ಪ್ರೇಕ್ಷಕರು ಕಣ್ಣೀರು ಹಾಕಬಾರ್ದು ಅಂತೇಳಿ ಹೇಳಿದರು. ಆ ಕಡೆಯಿಂದ ಅವರು ಮೆತ್ತಗೆ, ಇನ್ನೇನು ನಿರ್ಮಾಪಕರು ಕಣ್ಣೀರು ಹಾಕಬೇಕಂತ ಕೇಳಿ ಅವ್ರಿಗೆ ಸೊ ಓವರ್ ಟು ಯು. ನೀವು ಇಲ್ಲ ಹಣ ಇನ್ವಾಲ್ವ್ ಆಗ್ತದೆ ಖಂಡಿತ. ಇವತ್ತಿನ ಸಮಸ್ಯೆಗಳು ನೀವೇ ಹೇಳಿದ್ರಿ. ಅದೇ ನಾನು ಹೇಳ್ಬೇಕಾದ್ದೆಲ್ಲ ನೀವೇ ಹೇಳಿದ್ರಿ. ಹಾಗೆ ಸರ್, ಭಾಳ ಕಷ್ಟ ಇದೆ. ಆದರೂ ಎಷ್ಟೇ ನಮ್ಮ ಹತ್ರ ಬಜೆಟ್ ಅನ್ನೋದೊಂದು ಇರುತ್ತೆ ಸರ್, ಆದರೂ ನಾವು ಆ ಸಿನಿಮಾ ಮೂಲಕ ತಲುಪಿಸಬೇಕಾದ ಆಶೆ. ಇವಾಗ ಉದಾಹರಣೆಗೆ ಮೊನ್ನೆ ಅದೊಂದು ತುಂಬ ಕಡಿಮೆ ಬಜೆಟ್ಟಿನ ಚಿತ್ರ ಬಂತು, ಅದರಲ್ಲಿ ಟೈಮ್ ಟ್ರಾವೆಲಿಂಗ್ ಬಗ್ಗೆ ಟ್ರೈ ಮಾಡಿದ್ದಾರೆ, ಪ್ರಯತ್ನಿಸಿದ್ದಾರೆ. ಅದಕ್ಕೆ ದೊಡ್ಡ ಬಜೆಟ್ದೇ ಬೇಕು ಅಂತ. ಈಗ ನಾವು ಅದನ್ನು ನೋಡಿದ್ದೀವಿ, ಇಂಟರ್ಸ್ಟೇನರ್ ಥರ ಸಿನಿಮಾಗಳು, ಭಾಳಷ್ಟು ದೊಡ್ಡ ಥರ ಸಿನಿಮಾಗಳೆಲ್ಲ ನೋಡಿದ್ದೀವಿ. ಅವರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ ವೆಸ್ಟರ್ನಲ್ಲಿ. ಆದರೆ ಆ ಆಲೋಚನೆಯೂ ಕೂಡ ತುಂಬ ಕಡಿಮೆ ಬಜೆಟಲ್ಲಿ ದಾಟಿಸುವ ಪ್ರಯತ್ನ ಇದೆಯಲ್ಲ, ಅದಕ್ಕೆ ಹೆಚ್ಚಿನ ರೂಪಕಗಳನ್ನ ಬಳಸ್ಕೊಂಡು, ಮತ್ತೊಂದನ್ನು ಬಳಸ್ಕೊಂಡು, ಸಿನಿಮಾಗೆ ನಾಟಕದಲ್ಲಿ ಹೇಗೆ ಒಂದು ಲಿಬರ್ಟಿ ಇರ್ತದೆ ಹಾಗೂ ಅದರದ್ದು ಒಂದು ಲಿಬರ್ಟಿ ಇರ್ತದೆ, ಅದನ್ನು ಟ್ರೈ ಮಾಡ್ತೀವಿ. ಅದನ್ನು ಮಾಡಬೇಕಾಗ್ತದೆ. ಹಣ ಮುಖ್ಯ ಆಗುತ್ತೆ ಸರ್, ಏನು ಮಾಡೋಕ್ಕೆ ನಮ್ಗೆ ಗೊತ್ತು. ಈಗ ಓವರ್ ಟು ದತ್ತಾತ್ರಿ, ಈ ಸ್ವಾತಂತ್ರ್ಯ ತಗೊಳ್ಬೋದ ನಿರ್ದೇಶಕರು? ಒಬ್ಬ ಕಾದಂಬರಿಕಾರರಾಗಿ, ಕಥೆಗಾರರಾಗಿ ನಿಮ್ಗೆ ಏನು ಅನಿಸ್ತದೆ? ಅದು ಬೇರೆ ಏನಂತೇಳಿ ಅನಿಸಿದ್ರೆ, ಒಂದು ಸಿನಿಮಾ ಅನ್ನೋದು ಕಾದಂಬರಿಯನ್ನು ದಾಟ್ಕೊಂಡು ಮುಂದಕ್ಕೆ ಮೇಲಕ್ಕೆ ಹೋಗ್ತದಲ್ಲ, ಅದು ಒಬ್ಬ ಕಾದಂಬರಿಕಾರರಾಗಿ ನಿಮ್ಮ ಅನಿಸಿಕೆ? ಇಲ್ಲ, ಒಂದು ಕಾದಂಬರಿಯನ್ನು, ಒಂದು ಕಥೆಯನ್ನು ನೀವು ಸಿನಿಮಾ ಮಾಡಬೇಕಾದ್ರೆ ಕೆಲವು ಸ್ವಾತಂತ್ರ್ಯಗಳನ್ನ ತಗೊಳ್ಳೇಬೇಕಾಗುತ್ತೆ. ಉದಾಹರಣೆ, ನಾವು ಈಗ ನೋಡಿರೋ ಸಿನಿಮಾನೇ ಉದಾಹರಣೆ ಕೊಟ್ಟು ನಾನು ಹೇಳ್ತೀನಿ ನೋಡಿ. ಇದರ ಕಥೆಯೂ ಕೂಡ ಅದ್ಭುತವಾದ ಕಥೆ.
ಆ ಕಥೆಯಲ್ಲಿ ಉದಾಹರಣೆಗೆ ಅವಳು ರುಕಿಯಾ ಬರ್ತಾಳಲ್ಲ, ನಾನು ಚೀಟಿ ಯಾಕೆ ಬರ್ಕೊಂಬಂದೆ ಅಂದರೆ ನಂಗೆ ಆ ಹೆಸರುಗಳು ನೆನಪಿರಲಿರಲ್ಲ ಸರ್, ಅದು ಬೇರೆ ಹೆಸರುಗಳು. ಅವಳು ಅದರಲ್ಲಿ ಬಹಳ ಗಟ್ಟಿವಾಣಿ ಹೆಣ್ಣು, ಅವಳು ಬಹಳ ಧೈರ್ಯಶಾಲಿ ಹೆಣ್ಣು. ಅವಳು ಅದರಲ್ಲಿ ಆ ಮಗಳ ಮದುವೆ ಬಗ್ಗೆ ಅವಳು ಒಂದು ಸಲ ಯೋಚನೆ ಮಾಡ್ತಾಳೆ. ಇವಳನ್ನು ಯಾರು ಮದುವೆ ಮಾಡ್ಕೊಳ್ತಾರೆ ಇಲ್ಲಿ? ಅರಬ್ಬಿ ಮದುವೆ ಮಾಡ್ಕೊಂಡ್ರೆ ಅವನು ಕರ್ಕೊಂಡು ಹೋದ್ರೂ ಹೋಗ್ಬೋದು ಅಂದರೆ ಆ ಯೋಚನೆನೂ ಬರುತ್ತೆ ಕಥೆಯಲ್ಲಿ ಅವಳಿಗೆ. ಮತ್ತು ಅದ್ರ ಜೊತೆಯಲ್ಲಿ ಅವಳು ಎಷ್ಟು ಪ್ರಾಕ್ಟಿಕಲ್ ಆದ ಹೆಂಗಸು ಅಂತ ಹೇಳ್ತೀನಿ ನೋಡಿ. ಕಥೆಯಲ್ಲಿ ಅವಳು ಕಂಡೀಷನ್ ಹಾಕ್ತಾಳೆ. ಏನು ಕಂಡೀಷನ್ ಹಾಕ್ತಾಳೆ ಅಂದರೆ, ದೊಡ್ಡ ಮಸೀದಿಯ ಇಮಾಮ್ ಗುರು ಕಾಜಿ ಅವರು ಬಂದು ಮದುವೆ ಮಾಡಿಸ್ಕೊಟ್ರೆ ನಾನು ಮಗಳನ್ನ ಕೊಡ್ತೀನಿ ಅಂತಾಳೆ ಅವಳು. ಅಂದರೆ ಬಹುಶಃ ಅವಳ ಪ್ರಕಾರ ಅವ್ರು ಬಂದು ಮದುವೆ ಮಾಡಿಸಿದ್ರೆ ಅಷ್ಟು ಸುಲಭಕ್ಕೆ ಬಿಡೋದಾಗಲಿ ಅಥವಾ ಅಷ್ಟು ಸುಲಭಕ್ಕೆ ವಿಚ್ಛೇದನ ಕೊಡೋದಾಗಲಿ ಆಗೋದಿಲ್ಲ ಅಂತ. ಅಂದರೆ ಆ ಥರ ಪ್ರಾಕ್ಟಿಕಲಾಗಿ ಯೋಚನೆ ಮಾಡ್ತಾಳೆ. ಮತ್ತು ಅವಳಿಗೆ ಗೊತ್ತಿರುತ್ತೆ, ಅದರಲ್ಲಿ ಆ ಕಥೆನಲ್ಲಿ ಒಂದು ಮಾತು ಬರುತ್ತೆ. ಏನು ಬರುತ್ತೆ ಅಂದರೆ, ಅವನು ಹೋಗಬೇಕಾದ್ರೆ ಅವನು ಕುರಾನ್ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿ ಹೋಗಿದ್ದಾನೆ, ಮುಂದಿನ ಸೀಸನ್ನಲ್ಲಿ ನಾನು ಬರ್ತೀನಿ ಅಂತ. ಆದರೆ ಅವ್ನು ಬರಲಿಲ್ಲ. ಅಂದರೆ ಅವಳು ಒಂದು ಸಲ ಕಾಯ್ತಾಳೆ, 2 ಸಲ ಕಾಯ್ತಾಳೆ. ಅಂದರೆ ಪ್ರಾಕ್ಟಿಕಲ್ ಅವಳಿಗೆ ಗೊತ್ತು ಅವ್ನು ಬರಲ್ಲ. ಅವ್ನು ಕುರಾನ್ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿ ಹೋದ್ಮೇಲೂ ಬರಲಿಲ್ಲ ಅಂತ. ಸಿನಿಮಾದಲ್ಲಿ ಅದು ಬದಲಾವಣೆ ಆಯಿತು. ಅದು ಬದಲಾವಣೆ ಆಯಿತು ಯಾಕೆ ಅಂದರೆ, ಬಹುಶಃ ಇದನ್ನು ಶೇಷಾದ್ರಿಯವರು ಮತ್ತು ಬೋಳುವರವರು ಇದು ಸ್ಪಷ್ಟತೆ ಕೊಡ್ಬೋದು. ಅದು ನನಗನ್ಸೋದು, ನಿಷ್ಠೂರತೆಗೆ ಅಷ್ಟು ದೊಡ್ಡ ದೃಶ್ಯ ವೈಭವ ಇಲ್ಲ. ಅಂದರೆ ಆಕೆಯನ್ನು ಬಹಳಷ್ಟು ನಿಷ್ಠೂರವಾದ ಹೆಣ್ಣು ಮಾಡಿದ್ರೆ, ಆ ಕಥೆನಲ್ಲೂ ಕೂಡ ಬಾವುಕವಾದ ಹೆಣ್ಣೆ. ಅಂದರೆ ಎಷ್ಟು ಬಾವುಕಳು ಅಷ್ಟೇ ಪ್ರಾಕ್ಟಿಕಲ್ ಆಗು ಇರ್ತಾಳೆ. ಬಟ್ ಇಲ್ಲಿ ಇವರು, ನೀವು ರೂಪಕ ಹೇಳಿದ ಹಾಗೇನೆ, ಆ ಕಡಲನ್ನು ರೂಪಕವಾಗಿ ಉಪಯೋಗಿಸ್ಕೊಂಡು ಆ ಕಡಲನ್ನ ಪದೇ ಪದೇ ತೋರಿಸೋದು, ಅಲ್ಲಿಂದ ಕಡಲು ಅರಬ್ ಆಗುತ್ತೆ. ಮತ್ತು ಆ ಕಥೆನಲ್ಲಿ ಒಂದು ಮಾತು ಬರುತ್ತೆ, ಕಡಲಿನ ಬೋರ್ಗರೆತ ಅವಳ ಗುಡಿಸಲನ್ನ ನಡುಗಿಸ್ತು ಅಂತ ಒಂದು ಮಾತು ಬರುತ್ತೆ. ಅಂದರೆ ಗುಡಿಸಲು ಅವಳು. ಇಲ್ಲಿ ಅದನ್ನು ಸ್ವಲ್ಪ ಬದಲಾವಣೆ ಮಾಡಿ, ಕಡಲಿನ ಆರ್ಭಟ ಗುಡಿಸಲನ್ನ ನಡುಗಿಸುತ್ತೆ, ಬಟ್ ಕಡಲಿನಿಂದ ಒಂದು ಪ್ರೀತಿ ಕೂಡ ಬರುತ್ತೆ. ಅದು ಆ ಮೊದಲ ಪಾತ್ರದಲ್ಲಿ, ಆ ಮೊದಲ ಅರಬ್ ಪಾತ್ರದಲ್ಲಿ ಅದನ್ನು ತಂದಿದ್ದಾರೆ. ಹಾಗಾಗಿ ಈ ರೀತಿ ಬದಲಾವಣೆಗಳು ನನ್ನ ಪ್ರಕಾರ ಆಗುತ್ತೆ ಅನಿಸುತ್ತೆ, ಸಾಧ್ಯ ಅನಿಸುತ್ತೆ. ಮತ್ತು ಈ ಸಿನಿಮಾದ ಕೊನೆ ಮಾತ್ರ ಎರಡರಲ್ಲೂ ಅದ್ಭುತವಾಗಿದೆ. ಅದೊಂದು ನಾನು ಓದ್ಬಿಡ್ತೀನಿ. ಅದು ಕಥೆನಲ್ಲಿ ಅದು ಏನು ಬರುತ್ತೆ ಅಂದರೆ, ಕಥೆನಲ್ಲಿ ಬಹಳ ಚೆನ್ನಾಗಿದೆ. ಕೊನೆ ಪ್ಯಾರಾಗ್ರಾಫ್ ಎಷ್ಟು ಎಫೆಕ್ಟಿವ್ ಆಗಿದೆ ನೋಡಿ. ಅದು ಕೊನೆ ಒಂದು ಪ್ಯಾರಾಗ್ರಾಫ್ ಓದ್ತೀನಿ. ಅದು ಅವಳು ರುಕಿಯಾ ಇರ್ತಾಳಲ್ಲ, ಅವನ ದಲ್ಲಾಳಿ ಹಸನಬ್ಬ, ಕಥೆನಲ್ಲಿ ಅವನ ಹೆಸರು ಕೋಯಾ ಅಂತ. ಅವನ ಮುಖಕ್ಕೆ ಕ್ಯಾಕರ್ಸಿ ಉಗಿತಾಳೆ. ಅದು ಎಷ್ಟು ಪಿಕ್ಚರ್ಸ್ಗಾಗಿ ಮತ್ತು ಎಷ್ಟು ಎಫೆಕ್ಟಿವ್ ಆಗಿ ಬಂದಿದೆ ನೋಡಿ. 2 ಹೆಜ್ಜೆ ಹಿಂದಕ್ಕೆ ಸರಿದ ರುಕಿಯಾಬಿ ಕಟಕಟನೆ ಹಲ್ಲು ಕಡಿಯುತ್ತಾ ಚಿಟಾರನೆ ಚೀರಿ ಇಡೀ ದೇಹವನ್ನು ಮುಂದಕ್ಕೆ ಬಗ್ಗಿಸಿ ಕ್ಯಾಕರಿಸಿ ಉಗಿದೇ ಬಿಟ್ಟಳು. ಬೀರಾನ್ ಕೋಯಾರ ಅಂದರೆ ಅದು ಹಸನಪ್ಪ ಪಾತ್ರ. ಬೀರಾನ್ ಕೋಯಾರ ನೆತ್ತಿಯ ಮೇಲೆ ತೊಪ್ಪೆಂದು ಅಂಟಿಕೊಂಡಿದ್ದ ಹಳದಿ ಎಂಜಲ ಮುದ್ದೆ ನಿಧಾನವಾಗಿ ಜಾರುತ್ತಾ ಅವರ ಬಲರೆಪ್ಪೆಯನ್ನು ಆವರಿಸಿಬಿಟ್ಟಿತು. ಅವಮಾನದ ಆಘಾತಕ್ಕೆ ಬೀರಾನ್ ಕೋಯಾರ ಎದೆ ಬಡಿತವೇ ನಿಂತಂತಾಯಿತು. ಕೈಕಾಲು ಸ್ವಾಧೀನ ತಪ್ಪಿದಂತಾಗಿ ಯಾ ಅಲ್ಲ ಎನ್ನುತ್ತಲೇ ಕುಸಿದು ಕುಳಿತು ಬಿಟ್ಟರು. ಇದು ಇಷ್ಟು ಎಫೆಕ್ಟಿವ್ ಆಗಿದೆ. ಇದನ್ನು ಬದಲಾವಣೆ ಮಾಡ್ಕೋಬೇಕಾಯ್ತು ಅವರು. ಏಕೆಂದರೆ ನಾನು ಅದನ್ನು ಸ್ಪಷ್ಟವಾಗಿ ಊಹೆ ಮಾಡ್ಕೋಬಲ್ಲೆ. ಇದು ಇಲ್ಲ ಒಂದು ನಿಮಿಷ ಶೇಷಾದ್ರಿ ಸರ್, ಏನಾದ್ರು ಹೇಳಿಕ್ಕೆ ಬಯಸ್ತೀರಾ ಈ ಪ್ರಶ್ನೆಗೆ ಸಂಬಂಧಿಸಿ? ನಿಮ್ಮ ಯೋಚನೆಗಳು. ಸಿನಿಮಾದ ಭಾಷೆ ಬೇರೆ, ಸಾಹಿತ್ಯದ ಭಾಷೆ ಬೇರೆ. ಮೊದಲಿಗೆ ತುಂಬಾ ಜನಕ್ಕೆ ಎರಡೂ ಒಂದೇ ಭಾಷೆ ಅಂತ ಅನ್ಕೋತಾರೆ. ಸಾಹಿತ್ಯ ಕೃತಿಯ ರೂಪಾಂತರ ಸಿನಿಮಾ ಅಲ್ಲ. ಸಿನಿಮಾ ಸಾಹಿತ್ಯದ ಮುಂದುವರಿದ ಭಾಗ, ಅಥವಾ ಇನ್ನೊಂದು ಅದೇ ಕೃತಿಯನ್ನ ಬೇರೆ ಮರು ಕಟ್ಟುವಿಕೆ ಅಂತ ನಾವು ಭಾವಿಸ್ತೀವಿ. ಈಗ ನೀವು ಹೇಳಿದ್ರಿ, ನಾನು ಅದೇ ದೃಶ್ಯವನ್ನ ಚಿತ್ರೀಕರಿಸಬಹುದು. ಹೇಗ್ ಕಾಣುತ್ತೆ ನಿಮ್ ಕಣ್ಣಿಗೆ? ಚೆನ್ನಾಗಿ ಕಾಣಲ್ಲ ಅಷ್ಟೇ. ಅದಕ್ಕೋಸ್ಕರ ಅದನ್ನ ನಮಗೂ ಜಿಗುಪ್ಸೆ ಕೂಡ ಬರಬಾರ್ದು. ಆ ಮಚ್ಚನ್ನ ಇಟ್ಕೊಳ್ಳೋದಿದೆಯಲ್ಲ, ಮಚ್ಚ ಇಟ್ಕೋಬೇಕಾ ಬೇಡವಾ ಅಂತ ನಾವೊಂದು 4-5 ದಿವಸ ಚರ್ಚೆ ಮಾಡಿದೀವಿ. ನಾವು ಬೋಳ್ವಾರ್ ಬೇರೆ ಹೇಳಿದ್ರು, ಮಚ್ಚನ್ನ ಅವಳು ಎಸೆದ್ರೆ ಅದು ಸಮುದ್ರದಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ, ಅಲ್ಲಿಗೆ ಫ್ರೀಸ್ ಮಾಡೋಣ ಅಂತ. ಇಲ್ಲ, ಅದು ವಿಜುವಲಿ ಚೆನ್ನಾಗಿರಲ್ಲ ಅಂತ. ದತ್ತಣ್ಣ ಕೇಳಿದ್ರು, ಹೆಂಗ್ ಮಂಚ್ ತರ್ತೀರಿ? ಅವಳು ಅಲ್ಲಿಂದ ಹಿಡ್ಕೊಂಡ್ ಬರ್ತಾಳ ಮಚ್ಚನ್ನ, ಏನ್ ಕಮರ್ಷಿಯಲ್ ಸಿನಿಮಾ ಮಾಡ್ತಾ ಇದ್ದೀರಾ ಅಂತ ದತ್ತಣ್ಣ ಬೈದ್ರು. ಕೊನೆಗೆ ಅದಕ್ಕೋಸ್ಕರ
ಆ ಒಂದು 4-5 ಗಂಟೆ ಚಿತ್ರೀಕರಣ ನಿಲ್ಲಿಸಿ ಎಳ್ನೀರು ತರಿಸಿದ್ವಿ. ಎಳ್ನೀರು ಕೊಚ್ಚೋದಕ್ಕೆ ಮಚ್ಚನ್ನ ಇಟ್ಟಿರ್ತಾರೆ. ಈ ಮದುವೆ ಸಂದರ್ಭದಲ್ಲಿ ಎಳ್ನೀರು ಕೂಡ ಬಳಸ್ತಾರೆ. ಹಾಗಾಗಿ ಮಚ್ಚ ಅಲ್ಲಿರುತ್ತೆ. ಇವಳನ್ನ ತಳ್ತಾರಲ್ಲ, ತಳ್ದಾಗ ಅವ್ರಿಗೆ ಮಚ್ಚ ಸಿಕ್ಕಿದೆ, ಆಕಸ್ಮಿಕವಾಗಿ ಸಿಕ್ಕಿದೆ, ಅವಳು ಹಿಡ್ಕೊಂಡ್ ಬಂದದ್ದಲ್ಲ. ಅದು ತಕ್ಷಣದ ಪ್ರತಿಕ್ರಿಯೆ. ನೋಡಿದವ್ರಿಗದು ತುಂಬಾ ತುಂಬಾ ಘೋರ ಅಂತ ಅನಿಸ್ಬೋದು. ಹಾಗಾಗಿ ಅದನ್ನು ಬದಲು ಮಾಡ್ಕೊಂಡು ಆ ಮಚ್ಚನ್ನು ಬಳಸಿದ್ದು ಕೂಡ ಸಾಕಷ್ಟು ಯೋಚನೆ ಮಾಡಿ ಬಳಸಿದ್ದು. ಹಾಗಾಗಿ ಎರಡು ಒಂದು ಅವಳ ಪ್ರತಿಭಟನೆಯನ್ನು ಮಾತ್ರಲ್ಲೇ ಮಾಡ್ಬೋದಾಗಿತ್ತಾ? ಅದು ಒಂದು ಚರ್ಚೆ ಮಾಡಿದ್ವಿ ನಾವು. ಮಚ್ಚನ್ನು ಬಳಸದೆ ಮಾತಲ್ಲಿ ಮಾಡಿದ್ರೆ ಎಷ್ಟು ಎಫೆಕ್ಟಿವ್ ಆಗಿರ್ತಾ ಇತ್ತು ಅಂತ. ಬಹುಶಃ ಇವತ್ತು ನಾನು ಈ ಸಿನಿಮಾ ಮಾಡಿದ್ರೆ ಮಾತಲ್ಲಿ ಮಾಡ್ತಾ ಇದ್ದೆ ನಾನು. ಅವತ್ತು ಮಚ್ಚನ್ನು ಬಳಸ್ಬೇಕು. ಇನ್ನು ಸ್ವಲ್ಪ ನಾನು ಇಲ್ಲ ಮಚ್ಚು ಕೂಡ ಅಲ್ಲ, ಅವಳ ಈ ಕಥೆಯಲ್ಲಿ ಅವಳು ಉಗಿದಿದ್ದು ಅಥವಾ ಸಿನಿಮಾದಲ್ಲಿ ಅದು ಮಚ್ಚಿ ಎತ್ಕೊಂಡಿದ್ದು ಎರಡೂ ಕೂಡ ಬಹಳ ಸಿಂಬಾಲಿಕ್ ಆಗಿ ಮತ್ತು ಇವ್ರು ಹೇಳಿದ ಹಾಗೆ ಒಂದು ದೊಡ್ಡ ರೂಪಕವಾಗಿ ಬಂದಿದೆ. ಹಾಗಾಗಿ ಇದು ಕಥೆನಲ್ಲೂ ಇದು ಅತ್ಯುತ್ತಮವಾದ ಕೊನೆ ಮತ್ತು ಸಿನಿಮಾದಲ್ಲೂ ಕೂಡ ನಿಜ. ಅದು ಬಹಳ ಮಾತಾಡಿದರೆ ಇನ್ನೂ ತುಂಬ ಮಾತಾಡ್ಬೋದು. ನಮಗೆ ಇನ್ನೊಂದು 5 ನಿಮಿಷ ಇದೆ ಅಷ್ಟೇ. ಬೆಟ್ಟದ ಜೀವ ನೀವೀಗ ನೋಡ್ತೀರಿ. ನೀವು ಬೆಟ್ಟದ ಜೀವ ನೀವು ನೋಡಿದ್ರಿ, ನೀವು ನೆನಪಿದೆಯಲ್ವಾ? ನೋಡಿದ್ದು ಭಾಳ ಹಿಂದೆ ನೋಡಿರೋದು. ನನಗೆ ಕಾದಂಬರಿ ಓದಿದ ಅನುಭವ ಇದೆಯಲ್ಲ, ಅದು ಕಟ್ಟಿಕೊಟ್ಟ ದಟ್ಟ ಅನುಭವ ಬೇರೆ ಥರದ್ದು. ಸಿನಿಮಾ ನೋಡಿದಾಗ ಆದ ಅನುಭವ ಬೇರೆ ಥರದ್ದು. ಅವನು ಮಗನನ್ನು ಹುಡ್ಕೊಂಡು ಹೋಗುವ ಪ್ರಸಂಗ ಅದು ಭಾಳ ಅದ್ಭುತವಾಗಿ ಇದರಲ್ಲೂ ಕೂಡ ಬಂದಿದೆ ಸಿನಿಮಾದಲ್ಲಿ. ಆದರೆ ಸಿನಿಮಾ ಒಂದು ಇಂಡಿಪೆಂಡೆಂಟ್ ಆದಂಥ ದೃಶ್ಯ ಕಾವ್ಯ ಅಂತ ಅನಿಸ್ಲಿಕ್ಕೆ ಶುರುವಾಗ್ಬಿಡ್ತು ನನಗೆ. ಯಾವುದು ಬೆಟ್ಟದ ಜೀವ. ಆಮೇಲೆ ಸಿನಿಮಾ ಅಲ್ಲ ಅಂತ ಅನಿಸ್ಲಿಕ್ಕೆ ಶುರುವಾಗ್ಬಿಡ್ತು. ಅಲ್ಲ ಅಂದರೆ ವೈರುಧ್ಯಗಳಿಗೆ ಪ್ರತಿಯೊಂದು ನಾವು ಹೇಗೆ ಯೋಚಿಸ್ತೀವಿ, ನಮ್ಮ ಓದಿನ ಹರಿವು ಏನು, ನಮ್ಮ ಅನುಭವ ಏನು, ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಬ್ಬ ಓದುಗನು ಒಬ್ಬೊಬ್ಬ ಒಂದೊಂದು ಥರ ನೋಡ್ತಾನೆ ಅದನ್ನು. ಬಟ್ ಹೀಗೆ ಅನಿಸಿದ್ದಿದೆಯಲ್ಲ ಆ ಸಿನಿಮಾದಲ್ಲಿ, ಅದು ಪ್ಲಸ್ ಪಾಯಿಂಟ್ ಮೈನಸ್ ಪಾಯಿಂಟ್ ಅಂತ ನಿಮ್ಗೆ ಅನಿಸ್ತಾ ಇದೆ ಒಬ್ಬ ಕಾದಂಬರಿಕಾರರಾಗಿ? ಅಂದರೆ ಸಿನಿಮಾ ಕಾದಂಬರಿ ಅತ್ಯುತ್ತಮವಾದಂಥ ಒಂದು ಕಾದಂಬರಿ ಅಂತೇಳಿ ಅನಿಸ್ತು. ಸಿನಿಮಾ ಅತ್ಯುತ್ತಮವಾದಂಥ ಒಂದು ದೃಶ್ಯ ಕಾವ್ಯ, ಇದು ಬೇರೆನೇ ಇಂಡಿಪೆಂಡೆಂಟ್ ಅಂತ ಅನಿಸ್ತು. ಹೀಗೆ ಅನಿಸ್ತದೆ ಎಷ್ಟೋ ಸಲ, ಎಷ್ಟೋ ಸಿನಿಮಾಗಳು. ಹೌದು ಅಲ್ಲ, ನನಗನ್ಸುತ್ತೆ ಯಶಸ್ಸು ಅನ್ನೋದು ಹಾಗೆ ಅನ್ನಿಸ್ದಾಗ್ಲೇನೆ ಅಂತ. ಏಕೆಂದರೆ ಈಗ ನೋಡಿ, ಇವತ್ತೆರಡು ಸಿನಿಮಾ ನೋಡ್ತಾ ಇದ್ದೀವಿ. ಇವೆರಡದ್ದು ಇದು ಹೇಳ್ತೀನಿ ನೋಡಿ. ಈ ಬೆಟ್ಟದ ಜೀವ ಇದು ಎಂಥ ಸಿನಿಮಾ ಇದು ಅಂದರೆ, ಇದು ಒಂದು ಗ್ಲೋಬಲ್ ಥೀಮ್. ಇದು ಅಂದರೆ ಮನುಷ್ಯ ಮತ್ತು ಪ್ರಕೃತಿಯ ಸಂಬಂಧವನ್ನು ಇದು ಹೇಳುವಂಥದ್ದು. ಈ ಸಿನಿಮಾನ ನೀವು ಈ ಕನ್ನಡ ಭಾಷೆ ತೆಗೆದು ತಮಿಳು ಭಾಷೆ ಹಾಕಿದ್ರೂ ಇದು ಅಷ್ಟೇ ಸ್ಪಷ್ಟವಾಗಿ ಹೋಗುತ್ತೆ, ಯಾವ ಬದಲಾವಣೆ ಇಲ್ಲದೆ ಹೋಗುತ್ತೆ. ಮರಾಠಿ ಭಾಷೆ ಹಾಕಿದ್ರೂ ಹೋಗುತ್ತೆ. ಅಷ್ಟು ಗ್ಲೋಬಲ್ ಥೀಮ್ ಇದೆ ಇದಕ್ಕೆ. ಅದೇ ಈಗ ನಾವು ನೋಡಿದ ಸಿನಿಮಾ ಇದು ಪಕ್ಕಾ ಲೋಕಲ್ಲು. ಅದು ಎಷ್ಟರ ಮಟ್ಟಿಗೆ ಅಂದರೆ, ಅವಳು ಹೇಳ್ತಾಳೆ ನೋಡಿ, ಪಕ್ಕದ ಹಳ್ಳಿನಲ್ಲೂ ಕೂಡ ಇದಿರಲಿಲ್ಲ. ಇದು ಅಂದರೆ ಒಂದು ಹಳ್ಳಿ. ಇದನ್ನು ನಾನು ಈ ಸಮಸ್ಯೆಯನ್ನು ಪಕ್ಕದ ಹಳ್ಳಿಗೂ ಹಾಕೋಕ್ಕಾಗೋದಿಲ್ಲ. ಸಮಸ್ಯೆ ತೊಗೊಂಡೋಗಿ ನಾನು ಚಿಕ್ಕಮಗಳೂರು ಸಮಸ್ಯೆ ಅಂತಲೂ ನಾನು ಹೇಳೋಕ್ಕಾಗೋದಿಲ್ಲ. ಅಷ್ಟು ಅಂದರೆ ಎರಡು ಧ್ರುವಗಳನ್ನು ಇವ್ರು ಹ್ಯಾಂಡಲ್ ಮಾಡಿದ್ದಾರೆ. ಅದಕ್ಕೆ ನಾನು ಅವ್ರನ್ನ ಅಭಿನಂದಿಸ್ತೀನಿ. ಆಮೇಲೆ ನೀವು ಬೆಟ್ಟದ ಜೀವ ಪ್ರಶ್ನೆ ಕೇಳಿದ್ರಿ. ಅದರಲ್ಲಿ ಈಗ ಕಾರಂತರ ಕಾದಂಬರಿಗಳನ್ನು ನಾನು 2 ಭಾಗಗಳಾಗಿ ವಿಭಾಗಿಸ್ತೀನಿ. 1950ರ ಮೊದಲು ಬರೆದಿದ್ದು, 1950ರ ನಂತರದ್ದು. ಬಹುಶಃ ಎಲ್ಲ ಲೇಖಕರಿಗೂ ಇದಾಗತ್ತೆ ಅಂತ ಅನಿಸುತ್ತೆ. ಭೈರಪ್ಪನವ್ರಿಗೂ ಇದಾಗಿದೆ. ಅಂದರೆ ವಂಶವೃಕ್ಷ, ತಬ್ಲಿ ದಿನಾದೆ ಮಗನೆ ಇವೆಲ್ಲ ಒಂದು ಕ್ಯಾಟಗರಿಗೆ ಬರುತ್ತೆ. ಆಮೇಲೆ ಬಂದಿದ್ದು ಆವರಣ, ಕವಲು ಮುಂತಾದವು ಇನ್ನೊಂದು ಕ್ಯಾಟಗರಿಗೆ ಬರುತ್ತೆ. ಮುಂತಾದವು ಇನ್ನೊಂದು ಕ್ಯಾಟಗರಿಗೆ ಬರುತ್ತೆ. ಕಾರಂತರನ್ನು ಅದರಲ್ಲೂ ಇದಂತೂ ಕೊನೆಗೆ ಈ ಕಾದಂಬರಿ ಇದು ಹೆಚ್ಚು ಕಡಿಮೆ ಆ ಸಂಧಿ ಕಾಲದಲ್ಲಿ ಬಂದಿದ್ದು. ಅಂದರೆ ಇದರಲ್ಲಿ ಕತೆ ಪ್ರಮುಖವಾಗುತ್ತೆ. ಎಷ್ಟೇ ಕತೆ ಪ್ರಮುಖ ಆದರೂ ಕೂಡ ಒಂದು ಕಾರಂತರ ಕಾದಂಬರಿಯನ್ನು ಸ್ಕ್ರೀನಿಗೆ ತರುವುದು ಬಹಳ ದೊಡ್ಡ ವಿಚಾರ ಅದು. ಏಕೆಂದರೆ ಯಶವಂತ್ ಚಿತ್ತಾಲ್ರು ಒಂದು ಮಾತು ಹೇಳ್ತಾರೆ, ಕಾರಂತರ ಕಾದಂಬರಿಗಳಲ್ಲಿ ಕೊನೆಗೆ ಉಳಿಯುವುದು ಕಾರಂತರ ಮನಸ್ಸೇ ಅಂತ. ಅಂದರೆ ನೀವು ಎಲ್ಲ ತಗೊಂಡ್ರೂ ಕೊನೆಯಲ್ಲಿ ಉಳಿಯೋದು ಕಾರಂತರ ಚಿಂತನೆಗಳೇ. ಇದರಲ್ಲಿ ಕತೆ ಇರೋದ್ರಿಂದ ಇದು ದೃಶ್ಯಾತ್ಮಕವಾಗುತ್ತೆ. ಆದರೆ ಇದಕ್ಕಿಂತಲೂ ನನಗೆ ಅದ್ಭುತ ಅನಿಸೋದು ಅವ್ರ ಮುಖಜ್ಜಿಯ ಕನಸುಗಳನ್ನು ತಂದಿದ್ದು. ಅದು ಪೂರ್ತಿ ಚಿಂತನಾತ್ಮಕವಾದ. ಹೌದು. ಆ ಚಿಂತನಾತ್ಮಕವಾದನ್ನ ಈಗ ಮುಖಜ್ಜಿ
ಅದೇ ನಮ್ಮೊಂದು ಕಾದಂಬರಿನಲ್ಲಿ ಅವಳ ಒಂದು ವಸ್ತು ಹಿಡಿದು ಅವಳು ಏನು ಬೇಕಾದ್ರೂ ಮಾತಾಡ್ತಾಳೆ. ಅವಳು ಎಷ್ಟು ವರ್ಷ ಹಿಂದಕ್ಕೆ ಬೇಕಾದ್ರೂ ಹೋಗ್ತಾಳೆ. ಅದನ್ನು ದೃಶ್ಯಕ್ಕೆ ಹೇಗೆ ತರ್ತೀರಾ? ಆ ದೃಶ್ಯಕ್ಕೆ ತಂದರು ಅವರು. ಮುಖರ್ಜಿಯ ಒಂದು ಕ್ಯಾರೆಕ್ಟರ್ ಬಹಳ ದೊಡ್ಡ ಆಕಾಶದ ಎತ್ತರಕ್ಕೆ ಬೆಳೆದಂತ ಕ್ಯಾರೆಕ್ಟರ್ ಆಗಿ ಕೊನೆಗೆ ಅದರಲ್ಲಿ ಗೋಚರಾಗುತ್ತೆ ನಮಗೆ. ಅದನ್ನ ದೃಶ್ಯಾತ್ಮಕ ಹೇಗೆ ತೋರಿಸ್ತೀರಾ? ಈ ಚಾಲೆಂಜಸ್ನ ಅವರು ತಗೊಂಡಿದ್ದಾರೆ. 2 ಕಾರಂತರ 2 ಅದ್ಭುತ ಕಾದಂಬರಿಗಳನ್ನು ತಂದಿದ್ದಾರೆ ತೆರೆಗೆ ಶೇಷಾದ್ರಿ ಅವರು. ಹಾಗಾಗಿ ಈಗ ಬೆಟ್ಟದ ಜೀವ ನೀವು ಕೇಳೋದಾದರೆ, ಬೆಟ್ಟದ ಜೀವ ಕಥೆಯನ್ನು ಓದಿದಾಗ ಅದು ಅಷ್ಟೇ ಎಫೆಕ್ಟಿವ್ ಆಗಿದೆ. ಸಿನಿಮಾ ನೋಡಿದಾಗ ಕೂಡ ನನಗೆ ಅದರಲ್ಲಿ ಯಾವುದೇ ರೀತಿಯಲ್ಲಿ ಇದು ಕಮ್ಮಿ ಆಯಿತು ಅಂತ ನನಗೆ ಅನ್ಸೋದಿಲ್ಲ. ಮತ್ತು ಅದ್ಭುತವಾದ ನಟನೆ. ಹೌದು. ಒಂದೇ ಮಾತು ಈ ಮುನ್ನುಡಿ ಬಗ್ಗೆ ಏನು ಹೇಳಬೇಕು ಅಂತ ಹೇಳಿ ಅಂದರೆ, ಇಲ್ಲಿ ಬರುವಂಥ ಪ್ರಸಂಗ ಇದೆಯಲ್ಲ, ಇದು ನೋಡಿ ಐರನಿ ಆಫ್ ದಿ ಲೈಫ್ ಹೇಗಿರ್ತದೆ ಅಂತ ಹೇಳಿದರೆ, ಮೊಹಮ್ಮದಲ್ ಆಫ್ ಇಂಡಿಯಾದಲ್ಲಿ ಮುತಾ ಮ್ಯಾರೇಜ್ ಅಂತ ಕ್ಲಾಸ್ ಬರುತ್ತೆ. ಶಿಯಾ ಪಂಗಡದಲ್ಲಿ ಅದು ಇದೆ, ಅದು ಪದ್ಧತಿ. ಏನಂತ ಹೇಳಿದರೆ, ನೀವು ನಿಖಾ ಮಾಡೋ ಸಂದರ್ಭದಲ್ಲಿ ಮುಸ್ಲಿಮರಲ್ಲಿ ಮದುವೆ ಅಂದರೆ ಆಫರ್ ಪ್ಲಸ್ ಎಕ್ಸೆಪ್ಟೆನ್ಸ್ ಇಸ್ ಈಕ್ವಲ್ ಟು ಅಗ್ರಿಮೆಂಟ್ ಪ್ಲಸ್ ಎನ್ಫೋರ್ಸಿಬಿಲಿಟಿ ಆಫ್ ಲಾ ಈಸ್ ಈಕ್ವಲ್ ಟು ಕಾಂಟ್ರಾಕ್ಟ್. ಅಂದರೆ ಇಟ್ಸ್ ಎ ಕಾಂಟ್ರಾಕ್ಟ್, ಜನ್ಮದ ಅನುಬಂಧ, ಅದು ಇದು ಏನೂ ಇಲ್ಲ. ಅದು ಇಲ್ಲಿ ಈ ಮುತಾ ಮ್ಯಾರೇಜ್ ಅನ್ನುವಂಥ ಕ್ಲಾಸ್ ಇವತ್ತಿಗೂ ಇದೆ ಮೊಹಮ್ಮದನ್ ಲಾ ಆಫ್ ಇಂಡಿಯಾದಲ್ಲಿ. ತಮಾಷೆ ಏನು ಅಂತ ಹೇಳಿದರೆ, ಬೇರೆ ಮುಸ್ಲಿಂ ಕಂಟ್ರಿಗಳಲ್ಲಿ ಇಲ್ಲ ಅದು, ಈ ಕ್ಲಾಸ್ ಇಲ್ಲ. ಇದು ನಾನು ಪಾಕಿಸ್ತಾನ ಚೆಕ್ ಮಾಡಿದ್ದೀನಿ, ಬಾಂಗ್ಲಾದೇಶ ಚೆಕ್ ಮಾಡಿದ್ದೀನಿ, ಅಲ್ಲಿಯ ಶರೀಯತ್ನಲ್ಲಿ ಇದಿಲ್ಲ, ಈ ಪ್ರೊವಿಷನ್ ಇಲ್ಲ. ಇಂಡಿಯಾದಲ್ಲಿ ಮಾತ್ರ ಇದೆ. ನಾವು ಮಾತಾಡ್ಕೊಳ್ಳುವಾಗ ಅಂದ್ಕೊಂಡು ಭಾಳ ಅಂದರೆ ಎಷ್ಟೋ ಸಿನಿಮಾ ಕಥೆಗಳು ಇಂಡಿಯಾದಲ್ಲಿ ಮಾತ್ರ ಆಗ್ಲಿಕ್ಕೆ ಸಾಧ್ಯ ಅನ್ನೋಂಥ ಒಂದು ಮಾತು ಬಂತಲ್ಲ ಗೆಳೆಯರ ಜೊತೆ ಮಾತಾಡುವಾಗ. ಹೇಳಿ ಮನಸ್ಥಿತಿಯಲ್ಲಿ ಈ ಕಥೆಯನ್ನ ನಾನು 2 ಪ್ರಶ್ನೆ ಕೇಳಿದೆ ಸರ್ಗೆ. ಇಲ್ಲಿ 2 ಸಂಭಾಷಣೆ ಇತ್ತು. ಅಲ್ಲ ಬರದ ಹಣೆ ಬರಹ ಅನ್ನೋ ಥರದ್ದು ಒಂದು ಮಾತು. ಹಣೆಯ ಬರಹ ಅನ್ನೋದು ನನ್ನ ಪ್ರಕಾರ ಬ್ರಹ್ಮನ್ಗೆ ಅಂಟಾಕುವಂಥ ವಿಚಾರ. ಅದು ಭಾರತೀಯ ಮನಸ್ಥಿತಿ ಅನಿಸ್ತು. ಅಲ್ಲ ಹಣೆ ಬರಹ ಬರುವ, ಅದಕ್ಕೆ ಸರ್ ಕೇಳಿದೆ. ಈಗ ಅದಕ್ಕೆ ಏನೋ ಒಂದು ಹೇಳಿದ್ರಲ್ಲ ಸರ್, ತಕ್ದೀರ್ ಅನ್ನುವ ಕಲ್ಪನೆ ಇಸ್ಲಾಂನಲ್ಲೂ ಇದೆ. ಹಾಗೆ ಅದನ್ನು ತಗೊಂಡಾಗ ಹಣೆ ಬರಹ ನಾನು ಜಸ್ಟಿಫೈ ಮಾಡಬಲ್ಲೆ ಅಂತಂದ್ರು ಒಂದು. 2ನೇದು, ಮನೆಗೆ ಬಂದ ಸಂಪತ್ತನ್ನು ಎಡಗಾಲಲ್ಲಿ ಒದ್ದು ಕಳಿಸ್ಬೇಡ ಅಂತ. ಎಡ ಮತ್ತು ಬಲ ಆಲೋಚನೆ ಇಲ್ಲಿದ್ದು ಅಂತಾನೆ ಅನ್ಸೋದು. ಅದು ಇಸ್ಲಾಂನಲ್ಲಿ ಇಲ್ಲ ಅನ್ಕೊಳ್ತೀನಿ, ಅನ್ಕೊಂಡೆ. ಅದನ್ನು ಕೇಳಿದೆ. ಇಲ್ಲ, ಬರೀದಿರೋದು ನಾನು ಭಾರತೀಯನೇ ಅಲ್ವಾ ಅಂತ ಅಂದರು. ನಾನು ಭಾರತೀಯನಾಗಿ ನನಗೆ ಅದೇ ಎಕ್ಸ್ಪ್ರೆಷನ್ ಬರ್ತದೆ ಅಂತ. ಆಮೇಲೆ ಅಮ್ಮ ಅವ್ರ ಜೊತೆಲೆ ಕುತ್ಕೊಂಡು ನಾನು ಸಿನಿಮಾ ನೋಡಿದೆ. ಅವ್ರು ಹೇಳಿದ್ರು, ಎಂಥ ವಿಚಾರ ಇದು, ಎಂಥ ಧರ್ಮ, ಇದಕ್ಕೆ ಕೊನೆನೇ ಇಲ್ವಾ, ಇದು ಹೀಗೂ ನಡೀತಿರ್ಬೋದಲ್ವಾ ಹಾಗೆ ಅಂತಂದ್ರು. ಸರ್ನ ಕೇಳಿದೆ, ಅಮ್ಮ ಈ ಸಿನಿಮಾ ಆದ ನಂತರ ಆ ಸಂಸ್ಕೃತಿ ನಿಂತೋಗಿದೆ. ಹೌದು, ಈಗ ಸರ್ ಹೇಳಿದ್ದು ಇಲ್ಲ ಹೈದರಾಬಾದಲ್ಲಿ ಇದೆ, ಕರಾವಳಿನಲ್ಲಿ ಇಲ್ಲ ಅಂತ ಹೇಳಿ. ಕರಾವಳಿಯಲ್ಲಿ ಇಲ್ವಂತೆ. ಹೈದರಾಬಾದಲ್ಲಿ 1-2 ಘಟನೆ ಆ ನಂತರ ಬಂದದ್ದು ಅಷ್ಟೇ. ಬಹುಶಃ ಈ ಸಿನಿಮಾದಿಂದ ಅಂತ ನಾನೇನು ಹೇಳ್ತಿಲ್ಲ. ಜಾಗತೀಕರಣ ಬಂತು, ಬೇರೆ ಬೇರೆ ರೀತಿಯ ಸಾಮಾಜಿಕ ಬದಲಾವಣೆ ಆಯಿತು. ಹಾಗಾಗಿ ಇದೆಲ್ಲ ಆಗಿದೆ. ಒಟ್ಟು ದತ್ತಾತ್ರೇಯ ಅವರಿಗೆ ಕೊನೆಯ ಮಾತು. ದತ್ತಾತ್ರೇಯ ಅವರು ಕಾಸರಗೋಡಿನ ಆ ಕಡೆನಲ್ಲಿ ಇದು ಹೆಚ್ಚಿತ್ತು, ಮಂಗಳೂರು ಮತ್ತು ಈ ಕಡೆನಲ್ಲೆಲ್ಲ ಇದು ಅಷ್ಟು ಇರಲಿಲ್ಲ. ಇದು ಬಹುಶಃ ಪೂರ್ತಿ ಹೋಗಿಲ್ಲ. ಯಾಕೆಂದರೆ ನಾನು ಬಹರೀನ್ನಲ್ಲಿ ಕೆಲವು ಕಾಲ ಇದ್ದೆ. ನಾನು ಸುಮಾರು ಸಲ ಹೋಗಿ ಬರ್ತಾ ಇದ್ದೆ. ಮತ್ತು ಅಲ್ಲಿ ನನ್ನ ವ್ಯವಹಾರದ ಸಂಬಂಧ ನಾನು ಹೋಗ್ತಾ ಇದ್ದೆ. ಅಲ್ಲಿ ಎಷ್ಟು ಜನ ಅರಬ್ ಹೆಂಡತಿರು ಇಂಡಿಯನ್ಸ್ ಅಂತ, ತುಂಬ ಜನ. ಅದೊಂದು ಮಾತು. ನಾನು ಕೊನೆಯದು ಒಂದು ಮಾತು ಹೇಳಿ ನಾನು ಮುಗಿಸ್ತೀನಿ. ಇದರಲ್ಲಿ ಈ ಕಥೆನಲ್ಲಿ ಮತ್ತು ಸಿನಿಮಾದಲ್ಲಿ ಸೀಸನ್ ಅಂತ ಹೇಳಿ ಉಪಯೋಗಿಸ್ತಿರಲ್ಲ, ಅದು ಒಂದು ದೊಡ್ಡ ಅಲೆಗರಿ, ನನಗೆ ಒಂದು ದೊಡ್ಡ ರೂಪಕ ಅದು. ಏಕೆಂದರೆ ಸೀಸನ್ ಅನ್ನೋದು ಅದು ನಿಜಕ್ಕೂ ಅದು ಮೇಟಿಂಗ್ ಸೀಸನ್. ಅದು ಪ್ರಾಣಿಗಳಲ್ಲಿರೋದು. ಅದು ಪ್ರಾಣಿಗಳಲ್ಲಿ ಶೃಂಗಾರ ಮಾಸ, ಅದಕ್ಕೆ 1 ತಿಂಗಳು 2 ತಿಂಗಳು ಅವುಗಳದ್ದು ಅಷ್ಟೇ. ಅದು ಇಲ್ಲಿ ನೋಡಿ, ಆ ಅರಬ್ಬು ಒಂದು ರೀತಿ ಪ್ರಾಣಿಗಳ ಥರ ಬರ್ತಾರೆ ಅವರು ಸಮುದ್ರ ದಾಟಿ. ಸೀಸನ್ ಅಲ್ಲ, ಇಲ್ಲಿ ಸೀಸನ್ ಅಂದ್ರೆ ಅಲ್ಲಿ ಇನ್ನೊಂದಿದೆ. ಅಲ್ಲಿ ಹಿಂದಿನ ಕಾಲದಲ್ಲಿ ಮಂಜಿಗಳಲ್ಲಿ ಹಾಯ್ಹಡಗಳಲ್ಲಿ ಏನು ಅರಬ್ ವರ್ತಕರು ಬರ್ತಾ ಇದ್ರು, ಮಳೆಗಾಲದಲ್ಲಿ ವಾಪಸ್ ಹೋಗ್ಲಿಕ್ಕೆ ಆಗಲ್ಲ. ಸೊ 6 ತಿಂಗಳು ಇಲ್ಲಿ ಉಳ್ಕೋತಾ ಇದ್ರು ಅವರು. ಆ ಸಂದರ್ಭದಲ್ಲಿ ಈ ತರದ ಮದುವೆಗಳು ಶುರುವಾದಂತ ಪದ್ಧತಿ. ಹಾಗೆ ಸೀಸನ್ ಅಂತ ಅದು ವ್ಯಾಪಾರದ ಸೀಸನ್ ಕೂಡ ಜೊತೆನಲ್ಲಿ ಅದು ಈ ಕ್ರಿಯೆಯ ಸೀಸನ್ ಕೂಡ. ಹೌದು. ಆ 2 ಇದನ್ನ ಕೊಡಿ ಸರ್. ಅರಬಸ್ಥಾನದಲ್ಲಿ ಒಬ್ಬ ಗಂಡಿಗೆ ಮದುವೆ ಆಗೋದು ಅಷ್ಟು ಸುಲಭ ಅಲ್ಲ ಸರ್.
ಯಾಕಂದ್ರೆ ದುಡ್ಡು ಕೊಡ್ಬೇಕ, ಬಹಳ ಕೋಟಿಗಟ್ಟಲೆ ಬೇಕಾಗತ್ತೆ ಈಗ ವಧು ದಕ್ಷಿಣೆ. ವಧು ದಕ್ಷಿಣೆ. ಹಾಗಾಗಿ ಅವರು ಬೇರೆ ವಧು ದಕ್ಷಿಣೆ ಇಲ್ಲದಂತಹ ಬೇರೆ ದೇಶಗಳಿಗೆ, ಬಡ ದೇಶಗಳಿಗೆ ಬಂದು ಮದುವೆ ಹಾಕೊಂಡು ಕರ್ಕೊಂಡೇ ಹೋಗ್ತಾರೆ. ಏನು ಬಿಟ್ಟು ಹೋಗೋದಿಲ್ಲ, ತಲಾಕ್ ಮಾಡೋದು, ಏನು ಮಾಡೋದಿಲ್ಲ. ಮದುವೆಗೆ ಅಲ್ಲಿ ಹೆಣ್ಣು ಸಿಗೋದು ಬಹಳ ಕಷ್ಟ, ಯಾಕಂದ್ರೆ ದುಡ್ಡು ಬಹಳ ಬೇಕಾಗತ್ತೆ. ಕೊಲ್ಲಿ ದೇಶದಲ್ಲಿ ಅವನು ಮದುವೆ ಆಗಬೇಕಾದ್ರೆ ವಧು ದಕ್ಷಿಣೆ 2 ಕೋಟಿ 3 ಕೋಟಿ 4 ಕೋಟಿ ಎಲ್ಲ ಇದೆ ಇಲ್ಲಿದ್ದು. ಆಮೇಲೆ ಒಂದು ಮನೆ ಮಾಡಿ ಕೊಡಬೇಕು ಆ ಹುಡುಗಿಗೆ. ಮದುವೆಗಿಂತ ಮುಂಚೆನೇ ಮನೆ ಅವಳ ಹೆಸರಲ್ಲಿ ಇರಬೇಕು, 4 ಮಂದಿ ಕೆಲಸದವ್ರು ಇರಬೇಕು, ಅದು ಕಡ್ಡಾಯ. ಅದು ಆ ಸಂದರ್ಭದಲ್ಲಿ ಭಾಳ ಮಂದಿ ಹೈದರಾಬಾದಿಗೆ, ಬಾಂಬೆಗೆ ಮತ್ತು ಕೇರಳದ ತೀರಕ್ಕೆ, ಕಾಸರಗೋಡಿನ ಭಾಗಕ್ಕೆ ಬರ್ತಾಯಿದ್ರು. ಕೊನೆಯದಾಗಿ ನಮ್ಮ ಮಾತನ್ನು ಮುಗಿಸ್ತಾ, ಇಬ್ಬರು ನಿರ್ದೇಶಕರು ನಮ್ಮ ಮುಂದೆ ಇದ್ದಾರೆ. ಇವತ್ತು ಕೂಡ ಕಾದಂಬರಿಯನ್ನು ತೆರೆ ಮೇಲೆ ತರುವಾಗ ಅದರ ದೈತ್ಯ ಅಂತ ಹೇಳಲಿಕ್ಕಾಗಲ್ಲ, ಅದರ ಅಗಾಧ ಸ್ವರೂಪವನ್ನು ನಮ್ಮ ಮುಂದೆ ಇಟ್ಟಿರುವಂಥವರು ಇಬ್ಬರು ಗಿರೀಶ್ ಕಾಸರವಳ್ಳಿ ಅವರಿದ್ದಾರೆ, ಶೇಷಾದ್ರಿ ಅವರಿದ್ದಾರೆ. ನಾನು ಗಮನಿಸಿದಂತಹ ಒಂದು ಅಂಶ ಇವರಿಬ್ಬರಲ್ಲಿ ಏನು ಅಂತ ಹೇಳಿದರೆ ಸಂಯಮ. ಒಂದು ಇಡೀ ಸಮುದಾಯವನ್ನು ಕಟಕಟೆಯಲ್ಲಿ ನಿಲ್ಲಿಸುವಂತಹ ಒಂದು ಕಥೆಯನ್ನು ಇಟ್ಕೊಂಡ್ಬಿಟ್ಟು ಆ ಸಮುದಾಯದವರು ಕೂಡ ದಿಗ್ಭ್ರಮೆಯಿಂದ, ಒಂಥರದ ವಿಷಾದದಿಂದ ಆ ಸಿನಿಮಾವನ್ನು ನೋಡುವಂತಹ ಒಂದು ಪರಿಸ್ಥಿತಿಯನ್ನು ಕ್ರಿಯೇಟ್ ಮಾಡಿದಾರೆ ಇವರು. ಹಸೀನಾದಲ್ಲಿರ್ಬೋದು ಅಥವಾ ಗುಲಾಬಿ ಟಾಕೀಸ್ನಲ್ಲಿರ್ಬೋದು ಕಾಸರವಳ್ಳಿಯವರು ಮಾಡಿರುವಂತಹದ್ದು. ಅದು ನಿಜಕ್ಕೂ ಬಹಳ ಅದ್ಭುತವಾದಂತಹ ಇಬ್ಬರು ನಿರ್ದೇಶಕರು ನಮ್ಮ ಜೊತೆಗಿದ್ದಾರೆ. ಶೇಷಾದ್ರಿ ಅವರು ಇವತ್ತು ನಮ್ಮ ಕೈಗೆ ಸಿಕ್ಕಿ ಬಿದ್ದಿದ್ದಾರೆ. ಅವರನ್ನು ಸನ್ಮಾನಿಸ್ತಾ ಇದ್ದೀವಿ, ಗೌರವಿಸ್ತಾ ಇದ್ದೀವಿ, ಖುಷಿ ಪಡ್ತಾ ಇದ್ದೀವಿ. ಅವರ ಹೆಸರಿನಲ್ಲಿ 8 ರಾಷ್ಟ್ರ ಪ್ರಶಸ್ತಿಗಳನ್ನು ಗಳಿಸೋದು ಅಂತ ಹೇಳಿದ್ರೆ ಇನ್ನು ಕಡಿಮೆ ಸಾಧನೆಯನ್ನಲ್ಲ ಅದು. ಯಾಕಂದರೆ ನಾವು ಕೇರಳ ಇರ್ಬೋದು, ಬಂಗಾಳ ಇರ್ಬೋದು, ಅಥವಾ ಮರಾಠಿ ಇರ್ಬೋದು, ಅದ್ಭುತ ಪ್ರತಿಭೆಗಳು ಬಂದಿರುವಂಥ ಎಲ್ಲ ರಾಜ್ಯಗಳಿಗೆ ಹೋಲಿಸಿದ್ರು ಕೂಡ ಶೇಷಾದ್ರಿ. ಆದರೆ ಅವರನ್ನು ನೋಡಿದರೆ ಹಂಗೆ ಅನಿಸೋದೇ ಇಲ್ಲ. 8 ಸ್ವರ್ಣ ಪದಕಗಳನ್ನ ಗಳಿಸಿದಂಥ ನಿರ್ದೇಶಕರು ಓಡಾಡುವ ಶೈಲಿನೂ ಇಲ್ಲ. ಅವರು ಈಗ ಕೂಡ ಅಷ್ಟೇ ಸಾಮಾನ್ಯ ಶೇಷಾದ್ರಿಯಾಗಿ ನಾವು ಧಾರಾವಾಹಿಯ ನಿರ್ದೇಶಕರ ಶೇಷಾದ್ರಿಯನ್ನು ಯಾವುದನ್ನು ನೋಡಿದ್ದೀವಿ ನಾವು, ಅದೇ ಥರ ಇದ್ದಾರೆ. ನಿಜಕ್ಕೂ ಕೂಡ ಅದು ಅದ್ಭುತವಾದಂಥ ಸಂಗತಿ. ಇದನ್ನು ಸಂಭ್ರಮಿಸೋಣ 4 ದಿನಗಳ ಕಾಲ ನಾವೆಲ್ಲರೂ ಸೇರಿ. ಶೇಷಾದ್ರಿ ಅವರೇ, ನೀವೇನಾದರೂ ಕೊನೆಯದಾಗಿ ಹೇಳೋದು? ಏನಿಲ್ಲ, ಈ ಸಿನಿಮಾ ಬಹಳ ಒಳ್ಳೆಯ ಮುನ್ನುಡಿಯಾಗಿದೆ ಈ ಉತ್ಸವಕ್ಕೆ ಇವತ್ತು ಅಂತ ಹೇಳಿ ನಾನು ಅನ್ಕೊಂಡೆ. ಸಿನಿಮಾ ಮುಗಿದ್ಮೇಲೆ ಒಬ್ಬರು ಮಿತ್ರರು ಕೇಳ್ತಾ ಇದ್ರು, ಇವತ್ತು ಮುನ್ನುಡಿ ಮಾಡ್ತೀರಾ ಅಂತ. ಇಲ್ಲ ಅಂತ ಹೇಳಿದೆ. 25 ವರ್ಷದಿಂದ ಪ್ರಾಯಶಃ ಈ ಕಥೆಯನ್ನು ದೃಶ್ಯ ಮಾಧ್ಯಮಕ್ಕೆ ತರೋ ಸಾಧ್ಯತೆ ಇತ್ತು. ಇವತ್ತಿನ ವಾತಾವರಣದಲ್ಲಿ ಮತ್ತೆ ಮುನ್ನುಡಿಯನ್ನು ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ, ಮಾಡೋಕ್ಕಾಗಲ್ಲ. ಸೊ ತುಂಬ ಒಳ್ಳೆಯ ಚರ್ಚೆಯನ್ನು ಹನೀಫ್ ಅವ್ರು ನಡೆಸ್ಕೊಟ್ಟಿದ್ದಾರೆ. ನಾನು ಹೆಚ್ಚು ಪ್ರಶ್ನೆಗಳು ಚೆನ್ನಾಗಿತ್ತು, ಅವ್ರ ತಯಾರಿ ತುಂಬ ಚೆನ್ನಾಗಿತ್ತು. ಸಮಯ ಇನ್ನೊಂದಿಷ್ಟು ಕೊಡಬೇಕಿತ್ತು ನಾವು, ಆದರೆ ಅನಿವಾರ್ಯವಾಗಿ ಕೊಡೋಕ್ಕಾಗಲ್ಲ, ಕ್ಷಮಿಸಿ. ಹಾಗೆ ಜಯತೀರ್ಥ ಅವರು ಅಪರೂಪಕ್ಕೆ ಬಂದು ನಮ್ಮ ಜೊತೆ ಸೇರಿದ್ದಕ್ಕೆ ಧನ್ಯವಾದಗಳು. ದತ್ತಾತ್ರಿ ಅವರು ಇನ್ನೂ ತುಂಬ ಪ್ರಿಪೇರ್ ಮಾಡ್ಕೊಂಡಿದ್ರು. ಅವ್ರಿಗೆ ದತ್ತಾತ್ರಿ ಅವರಿಗೆ ಒಂದು ಕಿರುಕಾಣಿಕೆಯನ್ನು ಗೋಪಾಲಕೃಷ್ಣ ಪೈಗಳು ಕೊಡ್ತಾರೆ. ಅಮ್ಮ, ನೀವು ಬಂದು ಜಯತೀರ್ಥ ಅವ್ರಿಗೆ ಒಂದು ಕಿರುಕಾಣೆ ಕೊಡಬೇಕು ನಮ್ಮ ಪರವಾಗಿ. ಜಯತೀರ್ಥ ಅವ್ರಿಗೆ ಗಿರಿಜಮ್ಮನವ್ರು ಕೊಡ್ತಿದ್ದಾರೆ. ಸೊ ಈ ಥರದ ಕಾರ್ಯಕ್ರಮಗಳಿಗೆ ಗಿರಿಜಾ ಅವ್ರು ಯಾವಾಗಲೂ ನಮಗೆ ಪ್ರೋತ್ಸಾಹ, ಹಿಂದೆ ನಿಂತಿರ್ತಾರೆ, ಮೊದಲಿಗರಾಗಿ ಬರ್ತೀರಿ. ಧನ್ಯವಾದಗಳು ನಿಮಗೆ. ಗಿರೀಶ್ ಕಾಸರವಳ್ಳಿ ಅವರು ಹನೀಫ್ ಅವ್ರಿಗೆ ಒಂದು ಸಣ್ಣ ಕಿರುಕಾಣಿಕೆಯನ್ನು ಕೊಡ್ತಾರೆ.